ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ರಾಜ್ಯ ಮುಖ್ಯ ವಕ್ತಾರರಾಗಿರುವ ಮಹೇಶ್ ಅವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವ ನಟರಾಜ್ ಗೌಡರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಆಗಿರುವ ಆರ್ಥಿಕ ತಜ್ಞರಾಗಿರುವ ಪ್ರೊಫೆಸರ್ ಡಾಕ್ಟರ್ ಎಸ್.ಆರ್. ಕೇಶವ ಅವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್‌ನ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಶಿವಕುಮಾರ್ ಅವರು ನಮ್ಮ ಜೊತೆಗೆ ಮೈಸೂರಿನಿಂದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಮ್ಮ ಅತಿಥಿಗಳ ಜೊತೆಗೆ ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಯುವ ನಿಧಿ ಕಾರ್ಯಕ್ರಮವನ್ನು ಲಾಂಚ್ ಮಾಡುವ ಅಂದರೆ ಈ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ ನೋಂದಣಿಯನ್ನು ಮಾಡೋದಕ್ಕೆ ಇರುವಂತಹ ಕಾರ್ಯಕ್ರಮವನ್ನು ಲಾಂಚ್ ಮಾಡಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನೆಲ್ಲ ಹೇಳಿದ್ದಾರೆ, ಯಾವ ರೀತಿಯಲ್ಲಿ ಪ್ರಧಾನಿ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದ್ದಾರೆ, ಹಾಗೆಯೇ ಸರ್ಕಾರ ಕ್ಲೇಮ್ ಮಾಡುವ ಪ್ರಕಾರ ಯುವ ನಿಧಿ ಯಾವ ಸ್ವರೂಪದಲ್ಲಿ ನಿರುದ್ಯೋಗಿಗಳಿಗೆ ಆಸರೆಯಾಗುತ್ತೆ ಅನ್ನೋದರ ಬಗೆಗಿನ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಅಥವಾ ಗರಿಷ್ಠ 2 ವರ್ಷದವರೆಗೆ ಯುವ ನಿಧಿ ಯೋಜನೆಯ ಅಡಿಯಲ್ಲಿ ಸಹಾಯಧನ ನೀಡಿ ಯುವಕ ಯುವತಿಯರ ಬದುಕಿನ ಆಶಾಕಿರಣವಾಗಲಿದೆ ಯುವ ನಿಧಿ ಯೋಜನೆ. ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳ ಪೈಕಿ 5ನೇ ಗ್ಯಾರಂಟಿ ಯುವ ನಿಧಿಗೆ ಸಿದ್ದರಾಮಯ್ಯ ಸರ್ಕಾರ ಚಾಲನೆ ನೀಡಿದೆ. ಇಂದಿನಿಂದಲೇ ಯುವ ನಿಧಿ ಫಲಾನುಭವಿಗಳು ನೋಂದಣಿ ಮಾಡಿಕೊಳ್ಳಬಹುದು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನೋಂದಣಿ ಚಾಲನಾ ಕಾರ್ಯಕ್ರಮ ಇತ್ತು. ಸರ್ಕಾರದ ಪ್ರಮುಖ ಸಚಿವರೆಲ್ಲರೂ ಪಾಲ್ಗೊಂಡು ಯುವ ನಿಧಿಗೆ ಚಾಲನೆ ಕೊಟ್ಟರು. ನೋಂದಣಿ ಪ್ರಕ್ರಿಯೆಗಷ್ಟೇ ಈ ಚಾಲನೆ ಕೊಟ್ಟಿದ್ದು, ಸ್ವಾಮಿ ವಿವೇಕಾನಂದ ಜಯಂತಿಯಂದು ಶಿವಮೊಗ್ಗದಲ್ಲಿ ಫಲಾನುಭವಿಗಳಿಗೆ ಹಣ ಡಿಬಿಟಿ ಮೂಲಕ ಹೋಗಲಿದೆ. ಪದವೀಧರರಿಗೆ ತಿಂಗಳಿಗೆ 3,000 ಹಾಗೂ ಡಿಪ್ಲೊಮಾ ಪದವೀಧರರಿಗೆ ತಿಂಗಳಿಗೆ 1,500 ರೂಪಾಯಿ ಕೊಡುವ ಯೋಜನೆ ಇದು. ಉದ್ಯೋಗ ದೊರೆಯುವವರೆಗೆ ಅಥವಾ ಗರಿಷ್ಠ 2 ವರ್ಷದವರೆಗೆ ಯುವ ನಿಧಿ ಯೋಜನೆಯ ಅಡಿಯಲ್ಲಿ ಸಹಾಯಧನ ನೀಡಿ ಯುವಕ ಯುವತಿಯರ ಬದುಕಿನ ಆಶಾಕಿರಣವಾಗಲಿದೆ ಯುವ ನಿಧಿ ಯೋಜನೆ. ಯುವ ನಿಧಿ ನೋಂದಣಿ ಪ್ರಕ್ರಿಯೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು. ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯಿಂದ ದೀಪ ಬೆಳಗಿಸಿ ಯೋಜನೆಗೆ ಚಾಲನೆ ನೀಡಲಾಯಿತು. ಯುವ ಶಕ್ತಿ ದೇಶವನ್ನ ಕಾಯುವಂತಹ ಮಹಾಶಕ್ತಿ. ವರ್ಷದವರೆಗೆ ಯುವ ನಿಧಿ ಯೋಜನೆಯ ಅಡಿಯಲ್ಲಿ ಸಹಾಯಧನ ನೀಡಿ ಯುವಕ ಯುವತಿಯರ ಬದುಕಿನ ಆಶಾಕಿರಣವಾಗಲಿದೆ ಯುವ ನಿಧಿ ಯೋಜನೆ. ಕೆಲವು ಅಪೋಸಿಷನ್ದವರು ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ರು, ವಿಳಂಬ ಆಯ್ತಂತ. ವಿಳಂಬ ಆಗಿಲ್ಲ. ನಮ್ಮ ವಾಗ್ದಾನದಲ್ಲಿ ನಾವು ಹೇಳಿದ್ವಿ, ಯಾರು 2022-23ರಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿನಿಯರು ಅವ್ರಿಗೆ 6 ತಿಂಗಳು ಕಾಲ ಯಾವುದೇ ಅವ್ರಿಗೆ ಉದ್ಯೋಗ ಸಿಗಲಿಲ್ಲ ಅಂತಂದ್ರೆ ಅವ್ರಿಗೆ ನಾವು ತಿಂಗಳಿಗೆ ಡಿಗ್ರಿ ಹೋಲ್ಡರ್ಗೆ 3,000 ರೂಪಾಯಿ 2 ವರ್ಷದ ತನಕ ನಾವು ಅವರಿಗೆ ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತಕ್ಕಂಥ ವಾಗ್ದಾನ ಮಾಡಿದ್ವಿ. 2022-23ರಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಡಿಸೆಂಬರ್ ಅಲ್ಲಿ 6 ತಿಂಗಳು ಆಗ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಯುವ ನಿಧಿಯ ಆಶಯದ ಬಗ್ಗೆ ಸಚಿವರು ಮಾತನಾಡಿದ ಬಳಿಕ ಯುವ ನಿಧಿ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಈ ಮೂಲಕ ಸರ್ಕಾರ ಕೊಟ್ಟ ಮಾತನ್ನ ಉಳಿಸಿಕೊಂಡಿದೆ ಎಂಬ ಸಂದೇಶ ರವಾನಿಸಲಾಯಿತು. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲರ ಆಕರ್ಷಣೆಯಾದರು. ಸರ್ಕಾರದ 5 ಗ್ಯಾರಂಟಿಗಳ ಬಗ್ಗೆ ತಾವು ಬರೆದಿದ್ದ ಕವನವನ್ನ ವೇದಿಕೆ ಮೇಲೆ ವಾಚಿಸಿದ್ರು. ಕೊಟ್ಟ ಮಾತು ಉಳಿಸಿಕೊಂಡ ಕೈಗೆ ಶಕ್ತಿ ಬಂತು. 5 ಬೆರಳು ಸೇರಿ ಒಂದು ಮುಷ್ಟಿ ಆಯಿತು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಅರಳಿದಂತ ಕಮಲ ಇದನ್ನು ನೋಡಿ ಉದಿರಿ ಹೋಯಿತು. ಅತ್ತ ಇತ್ತ ಒತ್ತ ಎಲೆಯನ್ನ ನೋಡಿ ಮಹಿಳೆ ಎಸೆದು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ, ಯುವ ನಿಧಿ ನೋಡಿ ಮಹಿಳೆ ತೇನ ಬಿಸಾಡಿ ಹೋದಳು. ಇದು 5 ಬೆರಳು ಸೇರಿ ಮುಷ್ಟಿ ಆಯಿತು. ಕಮಲದ ವಿಚಾರ 7 ಆಯಿತು. ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತನ್ನ ಉಳಿಸಿಕೊಂಡು ನುಡಿದಂತೆ ನೋಡಿ 5 ಬೆರಳು ಸೇರಿ 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು, ಕೈ ಮುಷ್ಟಿ ಆಯಿತು. ಇದನ್ನ ನಾನು ಬರೆದಿದ್ದೇನೆ. ಸೊ 5 ಕೊಟ್ಟ ಮಾತು ನುಡಿದಂತೆ ಏನು ನಡೆದಿದ್ದೇವೆ ಅದನ್ನ ಕಾರ್ಯರೂಪಕ್ಕೆ ತಂದಿದ್ದೇವೆ. ಇದು ನಮಗೆ ಜನ ಕೊಟ್ಟಂತ ಆಶೀರ್ವಾದ. ಆ ಜನಕ್ಕೆ ಋಣ ತೀರಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ. 5 ಗ್ಯಾರಂಟಿ ಜಾರಿ, ಕೊಟ್ಟ ಮಾತು ಉಳಿಸಿಕೊಂಡಿದ್ದೇವೆ. ದಿವಾಳಿಯಾಗುತ್ತೆ ಎಂದಿದ್ದ ಪ್ರಧಾನಿ ಮೋದಿಗೆ ಸಿದ್ದು ಟಕ್ಕರ್. ಯುವ ನಿಧಿ ನೋಂದಣಿಗೆ ಚಾಲನೆ ನೀಡಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ರು. ಭಾಷಣದುದ್ದಕ್ಕೂ ಪ್ರಧಾನಿ ಮೋದಿ ಅವರಿಗೆ ನೇರ ಟಕ್ಕರ್ ಕೊಟ್ಟರು. ಈ ಗ್ಯಾರಂಟಿಗಳನ್ನ ಜಾರಿ ಮಾಡಕ್ಕಾಗಲ್ಲ.
ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ. ಈ ಮಾತುಗಳನ್ನ ಬೇರೆ ಯಾರೂ ಆಡಿರಲಿಲ್ಲ. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದಂತ ಮಾತುಗಳಿವು. 12 ವರ್ಷ ಮುಖ್ಯಮಂತ್ರಿ, 10 ವರ್ಷ ಪ್ರಧಾನಮಂತ್ರಿ, ಅವರು ಹೇಳಿದಂತ ಮಾತು ಇದು. ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ನರೇಂದ್ರ ಮೋದಿಜಿ ರಾಜ್ಯ ದಿವಾಳಿ ಆಗಿಲ್ಲ. 5 ಗ್ಯಾರಂಟಿಗಳನ್ನ ಬಹಳ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ. ನಾನಿವತ್ತು ಹೇಳ್ತೇನೆ, ಆರ್ಥಿಕವಾಗಿ ಕರ್ನಾಟಕ ರಾಜ್ಯ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಿದ ಮೇಲೂ ಸದೃಢವಾಗಿದೆ. ಏನ್ ದೊಡ್ಡ ಆರ್ಥಿಕ ತಜ್ಞರು ಇವರು. ದಿವಾಳಿ ಆಗ್ಬಿಡ್ತದೆ. ಈ ವರ್ಷ 5 ಗ್ಯಾರಂಟಿಗಳಿಗೆ ಖರ್ಚಾಗ್ತಕ್ಕಂಥ ಹಣ ಸುಮಾರು 39,000 ಕೋಟಿ ರೂಗಳು. ಮಿಸ್ಟರ್ ನರೇಂದ್ರ ಮೋದಿಜಿ ಇಷ್ಟು ಜನಕ್ಕೆ ಕೊಡುತ್ತೇವೆ. ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ರು, ಇನ್ನೂ ಯಾಕೆ ಮಾಡಿಲ್ಲ, ತಕ್ಷಣ ಮಾಡಿಬಿಡಬೇಕಾಗಿತ್ತು. ನಾವು ವಾಗ್ದಾನ ಕೊಟ್ಟಿದ್ದದ್ದು 23ರಲ್ಲಿ ಪಾಸ್ ಆದವರು 6 ತಿಂಗಳು ಕೆಲಸ ಸಿಕ್ಕದೆ ಹೋದ್ರೆ, 6 ತಿಂಗಳಲ್ಲಿ ಕೆಲಸ ಸಿಕ್ಕದೆ ಹೋದ್ರೆ, ನಿರುದ್ಯೋಗಿಗಳಾದ್ರೆ ಅಂತ್ಯವರಿಗೆ 2 ವರ್ಷಗಳ ಕಾಲ ಕೊಡುತ್ತೇವೆ. ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದದ್ದು. ಈಗ 6 ತಿಂಗಳಾಯ್ತು. ಯಾರಿಗೆ ಕೆಲಸ ಸಿಕ್ಕಿಲ್ಲ, ನಿರುದ್ಯೋಗಿಗಳಾಗಿದ್ದಾರೆ, ಅಂತಹ ನಿರುದ್ಯೋಗಿ ಪದವೀಧರರಿಗೆ, ಡಿಪ್ಲೊಮಾ ಪದವಿ ನಿರುದ್ಯೋಗಿಗಳಿಗೆ, ಅದು ಯುವಕರಿರಲಿ ಯುವತಿಯರಿರಲಿ, ಎಲ್ಲರಿಗೂ ಕೂಡ 2 ವರ್ಷಗಳ ಕಾಲ ಕೊಡ್ತೀವಿ. ನರೇಂದ್ರ ಮೋದಿ ಅವರು ಹೇಳಿದ್ರು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಮಾಡಿದ್ರ? ನಾನು ಕೇಳ್ತೀನಿ ಯುವಕ ಯುವತಿಯರಿಗೆ, ನಿರುದ್ಯೋಗಿಗಳಿಗೆ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ. 5 ವರ್ಷ ಆಯ್ತು, 10 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ. ಎಷ್ಟು ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು? ಮಾತು ತಪ್ಪಿಸ್ಕೊಂಡವರು ಮಿಸ್ಟರ್ ನರೇಂದ್ರ ಮೋದಿಜಿ. ನಾವಲ್ಲ, ನಾವು ಕೊಟ್ಟ ಮಾತಂತೆ ನಡ್ಕೊಂಡಿದ್ದೀವಿ, ಮಾತು ಉಳಿಸ್ಕೊಂಡಿದ್ದೀವಿ. ಇದು ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ, ಬಿಜೆಪಿಯವ್ರಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ. ಏನು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನಮ್ಮ ಯುವಕ ಯುವತಿಯರು ಮೋದಿ 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 ಅನ್ನೋರು. ಏನು ಸುಳ್ಳು ಹೇಳೋದು? ನಾನು ಅದಕ್ಕೆ ಅನೇಕ ಸಾರಿ ಹೇಳಿದ್ದೀನಿ, ಈ ದೇಶ ಕಂಡಂತ ಪ್ರಧಾನಮಂತ್ರಿಗಳಲ್ಲಿ ನರೇಂದ್ರ ಮೋದಿಯವರಷ್ಟು ಸುಳ್ಳು ಹೇಳದಂತ ಪ್ರಧಾನಮಂತ್ರಿ ಇವತ್ತಿನವರೆಗೂ ಬಂದಿರಲಿಲ್ಲ. ಮಾತು ಮಾತಿಗೂ ಮಿಸ್ಟರ್ ನರೇಂದ್ರ ಮೋದಿಜಿ, ನಾವು 5 ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ, ನಿಮ್ಮಿಂದ ಅದು ಸಾಧ್ಯವಾ ಎಂದು ಟೀಕಿಸಿದ್ರು. ಕೇವಲ ಯುವನಿಧಿ ಕೊಟ್ಟು ಸುಮ್ಮನಾಗೋದಿಲ್ಲ, ಉದ್ಯೋಗ ಪಡೆಯಲು ಅಗತ್ಯ ತರಬೇತಿಯನ್ನೂ ಕೊಡ್ತೀವಿ, ಖಾಲಿ ಇರುವ ಎಲ್ಲಾ ಹುದ್ದೆಗಳನ್ನು ನಾವು ಭರ್ತಿ ಮಾಡುತ್ತೇವೆ ಎಂಬ ಭರವಸೆಯನ್ನು ಕೊಟ್ಟರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸರ್ಕಾರ ಹೀಗೆ ತನ್ನ 5ನೇ ಗ್ಯಾರಂಟಿಯಾಗಿ ಯುವ ನಿಧಿಯನ್ನು ಜಾರಿಗೊಳಿಸ್ತಾ ಇದ್ದೀವಿ ಅನ್ನೋದನ್ನ ಬಹಳ ಖುಷಿಯಿಂದ ಹೇಳ್ಕೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬಹಳ ಜೋರಾದಂತಹ ಭಾಷಣವನ್ನು ಮಾಡಿದ್ದಾರೆ. ಕಮಲದ ದಳಗಳು ಉರುಳಿ ಹೋಗುತ್ತವೆ, ಹಾಗೆಯೇ ತೆನೆ ಹೊತ್ತ ಮಹಿಳೆ ತನ್ನ ತೆನೆಯನ್ನು ಬಿಸಾಕಿ ಓಡ್ತಾಳೆ ಅನ್ನುವಂತಹ ರೀತಿಯಲ್ಲೂ ಕೂಡ ಒಂದು ಸಣ್ಣ ಒಂದು ಹನಿಗವನವನ್ನು ರಚನೆ ಮಾಡಿನೇ DCM DK ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಯಾವುದೇ ಒಂದು ಸಮಾಜದಲ್ಲಿ ನಿರುದ್ಯೋಗ ಅನ್ನುವಂಥ ಸಮಸ್ಯೆ ಇರಬಾರ್ದು. ಪದವೀಧರರಾದ ನಂತರ ಅವರಿಗೆ ಉದ್ಯೋಗ ಸಿಗುವಂತಹ ಒಂದು ವ್ಯವಸ್ಥೆ ಇದ್ದರೆ ಸಹಜವಾಗಿಯೇ ಆ ದೇಶದಲ್ಲಿ ಅಭಿವೃದ್ಧಿ ನಾನಾ ಸ್ವರೂಪಗಳಲ್ಲಿ ಆಗ್ತಾ ಇರ್ತವೆ. ಮತ್ತು ನಿರುದ್ಯೋಗ ಪತ್ತೆ ಅನ್ನುವಂಥದ್ದು ನಮ್ಮ ವೈಫಲ್ಯದ ಒಂದು ದ್ಯೋತಕವಾಗಿಯೂ ಕೂಡ ಇದ್ದೇ ಇರುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ. ಇದರ ಬಗ್ಗೆ ಚರ್ಚೆನ ನಾವು ಆರಂಭಿಸೋಣ. ಮೊದಲಿಗೆ ನಾನು ಮಹೇಶ್ ಅವ್ರನ್ನ ಕೇಳ್ತೀನಿ. ಮುಖ್ಯಮಂತ್ರಿಯವರ ಭಾಷಣವನ್ನು ಕೇಳಿರ್ತೀರಿ, ಮೋದಿ 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 ಅಂತೇಳಿ ಯುವಕರೆಲ್ಲ ಹೋದಲೆಲ್ಲ ಹೇಳ್ತಾರೆ. ಆದರೆ ನಿಮ್ಗೆ ಯಾರಿಗೂ ಉದ್ಯೋಗ ಕೊಟ್ಟಿಲ್ಲ. 2 ಕೋಟಿ ಉದ್ಯೋಗ ಅಂದರೆ ಸುಮಾರು 20 ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು, ಅದನ್ನು ಕೊಟ್ಟಿಲ್ಲ ಅಂತ. ಬಹಳ ಬೇಸರ ಆಯಿತು. ಕರ್ನಾಟಕದ ಒಬ್ಬ ಅವಿವೇಕಿ ಮುಖ್ಯಮಂತ್ರಿಯ ಮಾತುಗಳನ್ನು ಕೇಳಿದಂಥ ಸಂದರ್ಭ. ಒಂದು ನಿಮಿಷ ನೋಡ, ನಾನು ನೀವು ಮಾತಾಡಿ ಗೊತ್ತಾಯ್ತಾನೆ. ಅವ್ರು ಒಂದು ನಿಮಿಷ ಹೇಳ್ತೀನಿ.
ಅವರು ಮಾತಲ್ಲಿ- ಒಂದ್ ವಿಷಯ ಹೇಳ್ತೀನಿ. ಮಾತು- ಅಲ್ಲ ಹಾಗೆಲ್ಲ ನಿಮ್ಗಲ್ಲ ನಿಮ್ ಸರ್ದಿ ಬಂದ್ ನೋಡಿ ನಾನು ಹೇಳೋದು ಇದು ಬೈಗುಳ, ಅವಿವೇಕಿ ಅನ್ನೋದು ಬೈಗುಳ. ಅಲ್ಲ ನಿಮ್ಗೆ ನಾನು ಹೇಳ್ತೀನಿ, ಅವಿವೇಕಿ ಅನ್ನೋದು ಬೈಗುಳ. ಈಗ ನಿಮ್ಗೊಂದು ವಿಷಯ ಹೇಳ್ತೀನಿ, ನೀವು ತಿಳ್ಕೊಳ್ಳಿ, ಅವಿವೇಕಿ ಅನ್ನೋದು ಬೈಗುಳ. ನಿಮ್ಗೆ ಪಾರ್ಲಿಮೆಂಟರಿ ವರ್ಡ್ ಅನ್ನೋದು ಗೊತ್ತಿರಬೇಕು. ನಿಮ್ಮ ಮುಖ್ಯಮಂತ್ರಿಗೆ ಮೋದಿಗೆ ಬೈದಿಲ್ಲ, ಮುಖ್ಯಮಂತ್ರಿಗೆ ಅಂಕಿಅಂಶ ಹೇಳಿದ್ದಾರೆ, ಮೋದಿಗೆ ಕಂಠಸ ಮಾತು ಹೇಳಿದ್ದಾರೆ. ಒಬ್ಬ ಅವಿವೇಕಿ ಮುಖ್ಯಮಂತ್ರಿ ಮಾತನಾಡಿ ಅವ್ರ ಅವಿವೇಕಿ ಅಂತ ಹೆಂಗೆ ಪ್ರಶ್ನೆ ಪ್ರೂವ್ ಮಾಡಿ, ನೀವು ಅವಿವೇಕಿ ಹೆಂಗೆ ಅಂತ ನೀವೇ ಮಾತಾಡ್ತೀರಿ. ಶಾಖೆಯಿಂದ ಬಂದವರಲ್ಲ ಇದೇ ಚಾಳಿ. ಅವರು ಅವಿವೇಕಿ ಅನ್ನೋದು ಬೈಗುಳನ ಅಲ್ವಾ ಹೇಳ್ಬಿಡಿ. ಇಲ್ಲಿ ಕೇಳಿ, ಅವಿವೇಕಿ ಅನ್ನೋದು ಬೈಗುಳನ ಅಲ್ವಾ? ಇಲ್ಲಿ ಇವರು ನೀವು ಮುಖ್ಯಮಂತ್ರಿಗೆ, ಕರ್ನಾಟಕದ ಘನ ಮುಖ್ಯಮಂತ್ರಿಗೆ ನೀವು ಬೈತಾ ಇದ್ದೀರಿ. ಯಾಕಂದ್ರೆ ಕೈಲಾಗ್ದವ್ರು ಬೈಪಡಿಸ್ಕೊಡಲ್ಲ ಆ ತರ. ಬಿಜೆಪಿ ಏನು ಮಾಡಲಾರ್ದವರು. ಈಗ ಪ್ರಶ್ನೆ ಇರ್ತಕ್ಕಂಥದ್ದು ಅಲ್ಲ, ನೀವು ಮಾತಾಡಕ್ಕೆ ಇಲ್ಲ. ಇಲ್ಲಿ ಹರಿಪ್ರಸಾದ್ ಅವರೇ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಅದು ಬೈಗುಳನ ಅಲ್ವಾ ಹೇಳ್ಬಿಡಿ. ಅವರು ಸನ್ಮಾನ್ಯ ಪ್ರಧಾನಿಗಳ ಬಗ್ಗೆ ಮಾತನಾಡ್ತಾ ಈ ದೇಶದಲ್ಲಿ 2 ಕೋಟಿ ಉದ್ಯೋಗಗಳು ಸೃಷ್ಟಿಯಾಗಿದ್ಯಾ ಅಂತ ಹೇಳಿದರು. ಯಾರು? ಮಾನ್ಯ ಮುಖ್ಯಮಂತ್ರಿಗಳು. ನಾನು ಕೇಳ್ತೇನೆ, ಕಳೆದ 10 ವರ್ಷದ ಮುಂಚೆ ಈ ದೇಶ ಸುಮಾರು 1.74 ಟ್ರಿಲಿಯನ್ ಎಕಾನಮಿ ಇತ್ತು ಈ ದೇಶದ. ಈಗ ಹತ್ತತ್ರ 4 ಟ್ರಿಲಿಯನ್ ಎಕಾನಮಿಗೆ ನಾವು ತಲುಪ್ತಾ ಇದ್ದೀವಿ. ಈ ದೇಶವನ್ನು 4 ಟ್ರಿಲಿಯನ್ ಎಕಾನಮಿಗೆ ತಲುಪ್ತಾ ಇದ್ದೀವಿ. ನೋಟ್ ಪ್ರಿಂಟ್ ಮಾಡಿರೋದಲ್ಲ, ಅದು ದೇಶ ಅಭಿವೃದ್ಧಿ ಆಗ್ತಾ ಇರೋಂಥ ದ್ಯೋತಕ. ಅದು ಉದ್ಯೋಗ ಸೃಷ್ಟಿ ಎಷ್ಟು ಹೇಳಿ. ಒಂದು ವಿಷಯ ಇದೆ, ಉದ್ಯೋಗ ಇಲ್ಲದೆ ಯಾವುದು ಎಲ್ಲೋ ಮೇಲಿಂದ ಪ್ಯಾರಾಚೂಟ್ ಇಂದ ಬಂದು ಒಂದು ನಿಮಿಷ ಪ್ಯಾರಾಚೂಟ್ ಇಂದ ಬಂದು ಬೀಳೋ ಅಂತದ ಮೋದಿ ಅಲ್ದಲ್ಲಿ ಇನ್ನೊಬ್ಬರ ಡಿಸೆನ್ಸಿನೇ ಅಲ್ಲ, ಡಿಸೆನ್ಸಿನೇ ಅಲ್ಲ, ಡಿಸೆನ್ಸಿನೇ ಅಲ್ಲ. ನೀವು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದೀರಿ, ಸ್ವಲ್ಪ ಅವ್ರ ಮಾತಿಗೆ ನಿಮ್ಮ ಹತ್ರ ಖಂಡಿತ ಉತ್ತರವನ್ನು ಪಡ್ಕೊಳ್ತೀನಿ. ಪ್ರಶ್ನೆ ಇರ್ತಕ್ಕಂಥದ್ದು, ಕಳೆದ 10 ವರ್ಷಗಳಲ್ಲಿ ಈ ದೇಶ ಆದಂಥ ಪ್ರಗತಿ ಆಯಿತಾ? ಈಗ ನೀವು ಹನಿಗವನ ಅಂದ್ರಲ್ಲ, ಹಿಂದೆ ನಾವೊಂದು ಹನಿಗವನ ಬರೆದೆ. ತೋಡಿದ ಬಾವಿಗೆ ಜಲವೇ ಸಾಕ್ಷಿ, ಮಾಡಿದ ಕಾರ್ಯಕ್ಕೆ ಜನವೇ ಸಾಕ್ಷಿ. ಈ ದೇಶದಲ್ಲಿ ಜನ ನಾವು ಕೆಲಸ ಮಾಡಿದ್ದಕ್ಕೆ ತಾನೆ ಪದೇ 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 ಇಡೀ ಜಗತ್ತಿನ ಜನ, ಇಡೀ ದೇಶದ ಜನ ಮೋದಿಯವ್ರನ್ನ ಬೆಂಬಲಿಸ್ತಿರ್ತಕ್ಕಂಥದ್ದು. ಯಾಕೆ ಬೆಂಬಲ ಕೊಡ್ತಿದ್ದಾರೆ? ಯಾಕೆ? ಈಗ ಮೊನ್ನೆ 5 ರಾಜ್ಯ ಚುನಾವಣೆ ಆಯಿತು. 3 ರಾಜ್ಯಗಳಲ್ಲಿ 2/3 ಮೆಜಾರಿಟಿ ಕೊಟ್ಟಿದ್ದಾರೆ ನಮಗೆ. ಜನಕ್ಕೆ ಕೆಲಸ ಮಾಡದೇ ಇದ್ರೆ ಓಟ್ ಕೊಟ್ಬಿಡ್ತಾರಾ? 17 ರಾಜ್ಯದಲ್ಲಿ ನಾವಿದ್ದೀವಿ, ಕೆಲಸ ಮಾಡದೆ ಜನ ಓಟ್ ಕೊಟ್ಬಿಡ್ತಾರಾ? ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಸಮೀಕ್ಷೆಗಳು, ಜಗತ್ತಿನ ಬೇರೆ ಬೇರೆ ದೇಶಗಳು ನಮಗೆ ಮೋದಿ ಅಂತವ್ರು ಬೇಕು ಅಂತ ಕೇಳ್ತಾರೆ, ಕೆಲಸ ಮಾಡದೆ ಕೊಟ್ಬಿಡ್ತಾರಾ? ಯಾಕೆ ನಾನು ಅದನ್ನು ಪದ ಉಪಯೋಗಿಸಿದೆ ಅಂತಂತಂದರೆ, ಒಂದು ಕಾಯಕ ಮಾಡ್ಕೊಂಡಿರ್ತಕ್ಕಂಥದ್ದು. ಮೋದಿಯವರನ್ನು ಈ ಥರ ಮಾತನಾಡ್ಬಿಟ್ರೆ ಅವ್ರ ಹೈಕಮಾಂಡ್ಗೇನೋ ಮೆಚ್ಚುಗೆ ಆಗ್ತದೆ ಅಂತಕ್ಕಂಥದ್ದು. ಅದರಿಂದ ಯಾರಿಗೂ ನಷ್ಟ ಏನಿಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು, ಒಬ್ಬರು ಸಿದ್ದರಾಮಯ್ಯನವರು ಮೋದಿ ಅಂಥವ್ರ ಬಗ್ಗೆ ಹಗುರವಾಗಿ ಬೇರೆ ಬೇರೆ ಏಕೋಚನದಲ್ಲಿ ಬೇರೆ ಬೇರೆ ರೂಪದಲ್ಲಿ ಮಾತನಾಡಿದ ತಕ್ಷಣ ತಾನೇನೋ ದೊಡ್ಡ ನಾಯಕತ್ವ ಆಗುತ್ತೆ. ಇವರಷ್ಟಂತಲ್ಲ, ಕರ್ನಾಟಕ ಜನರನ್ನು ನಾ ಹೇಳ್ತೀನಿ, ಕರ್ನಾಟಕ ಜನರನ್ನು ಬಹಳ ಹತ್ತಿರದಲ್ಲಿ ಬಹಳ ನೋವಾಗ್ತಕ್ಕಂಥ ಸಂಗತಿ ಏನಂತಂತಂದರೆ, ಇವರು ಮಾಡಿರ್ತಕ್ಕಂಥ ಕಾರ್ಯದಿಂದ ಇನ್ನು 10 ವರ್ಷ ಕರ್ನಾಟಕದ ಜನ ಅದನ್ನು ಬೆಲೆ ತೆತ್ತಬೇಕು. ಓಕೆ ಮಾತಾಡ್ತೀನಿ ಮಹೇಶ್ ಅವರೇ. ನಟರಾಜ್ ಗೌಡ್ರ ಹತ್ರ ಅದಕ್ಕೆ ಉತ್ತರವನ್ನು ಪಡ್ಕೊಳ್ತೀನಿ. ಚಿಕ್ಕ ಬ್ರೇಕ್ ನಂತರ. ಮತ್ತೊಮ್ಮೆ ಸ್ವಾಗತ. ಚರ್ಚೆ ನಾವು ಮುಂದುವರಿಸೋಣ. ನಟರಾಜ್ ಗೌಡ್ರೆ, ಏನು ಮಾಡಿದ್ದಾರೆ ಮೋದಿಯವರು ಅನ್ನೋದನ್ನು ಹೇಳಿದ್ರು. ಆದರೆ ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿಗೊಳಿಸಿರುವಂತಹ ಸ್ವರೂಪ ಮತ್ತು ಇದು ನಿರುದ್ಯೋಗಿ ಯುವಕರಿಗೆ ತಲುಪಿಸುವಂಥದಕ್ಕೆ ಬೇಕಾದ ಪ್ರಯತ್ನಗಳು ಶುರುವಾಗಿದೆ. 5ನೇ ಗ್ಯಾರಂಟಿ ಎಷ್ಟು ಮಟ್ಟಿಗೆ ನಿಮ್ಮ ಈ 5ನೇ ಗ್ಯಾರಂಟಿಯೊಂದಿಗೆ ಉಳಿದ 4 ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ನಿಜಕ್ಕೂ ಫಲಾನುಭವಿಗಳಿಗೆ ತಲುಪುವುದರಲ್ಲಿ ಯಶಸ್ವಿಯಾಗಿದೆ, ಕಾಂಗ್ರೆಸ್ಗೆ ನೆರವಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಈಗ ನೋಡಿ, ಈಗ ನಾವು 5 ಗ್ಯಾರಂಟಿಗಳನ್ನ ಚುನಾವಣಾ ಪೂರ್ವದಲ್ಲಿ ಕೊಟ್ಟಿದ್ವಿ. 5 ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿಗಳು ಆಲ್ರೆಡಿ ಅನುಷ್ಠಾನ ಆಗಿದ್ದಾವೆ. ನೋಡಿ, ಭಾಗಶಃ ಇನ್ನೂ ನ್ಯೂನತೆಗಳಿದ್ದಾವೆ, 1% 2% ನ್ಯೂನತೆಗಳಿದ್ದಾವೆ. ಫಾರ್ ಎಕ್ಸಾಂಪಲ್, 1,50,00,000 ಕುಟುಂಬಗಳಿಗೆ 0 ಬಿಲ್ ಹೋಗ್ತಾ ಇದೆ. 1,50,00,000 ಕುಟುಂಬಗಳಿಗೆ ಅದು ಗೃಹ ಜ್ಯೋತಿ, ಅದು ಸಕ್ಸಸ್, ದೊಡ್ಡ ಮಟ್ಟದ ಸಕ್ಸಸ್. ಶಕ್ತಿ ಯೋಜನೆಯಲ್ಲಿ ಕಳೆದ 4 ತಿಂಗಳಿಗೆ ಸುಮಾರು 100 ಕೋಟಿ ಪ್ರಯಾಣಗಳಾಗಿದ್ದಾವೆ. 100 ಕೋಟಿ ಪ್ರಯಾಣಗಳು.
ಅದರಿಂದ ಮಹಿಳೆಯರ ಪಾಲ್ಗೊಳ್ಳುವಿಕೆ ಸಮಾಜದಲ್ಲಿ ಅತಿ ಹೆಚ್ಚಾಗಿದೆ. 20 ಲಕ್ಷ ಮಹಿಳೆಯರು ಪ್ರತಿದಿನ ಹೆಚ್ಚಾಗಿ ಓಡಾಡ್ತಾ ಇದ್ದಾರೆ, ಕೆಲಸಕ್ಕೆ, ಕಾಲೇಜಿಗೆ, ಮನೆಗೆ ಅಥವಾ ಇನ್ನೊಂದು ಕಡೆ ಪ್ರವಾಸಗಳನ್ನು ಮಾಡ್ತಾ ಇದ್ದಾರೆ. ಅದೊಂದು ಬಹಳ ದೊಡ್ಡ ಸಾಧನೆನೇ ಇದು. ಇಡೀ ದೇಶಕ್ಕೆ ಇದು ಅನುಕರಣೀಯವಾದಂತಹ ಯೋಜನೆ. ಗೃಹಲಕ್ಷ್ಮಿನಲ್ಲಿ 1,19,00,000 ಜನ ಯಾರು ನೋಂದಾವಣೆ ಮಾಡ್ಕೊಂಡಿರೋ ಅವರಿಗೆ 1,14,00,000 ಜನಕ್ಕೆ ಹಣ ವರ್ಗಾವಣೆ ಆಗಿದೆ. ಒಮ್ಮೆನಾದರೂ ವರ್ಗಾವಣೆ ಆಗಿದೆ. ಇನ್ನು ಕೆಲವರಿಗೆ ಗೊಂದಲ ಇದೆ, ಅದು KYC ಮಾಡೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಅನ್ನಭಾಗ್ಯದ್ದು ನಾವೇನು ಹೇಳಿದ್ವಿ 10 kg ಅಕ್ಕಿ ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ಅದನ್ನು ನಾವು ಅಲ್ಲಿ ಜನತೆಗೆ ಹೇಳಿ 5 kg ಅಕ್ಕಿ ಅಥವಾ ದವಸ ಧಾನ್ಯಗಳನ್ನ ಕೊಟ್ಟು ಇನ್ನು 5 kg ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ದೀವಿ. ಒಂದು kg 34 ರೂಪಾಯಿಗೆ 170 ರೂಪಾಯಿ. ಈಗ ಯುವ ನಿಧಿ ಇದೆಯಲ್ಲ, ಇದನ್ನು 6 ತಿಂಗಳ ಸಮಯ ತಗೊಂಡಿದ್ವಿ. ಈ ಮಂತಿಂದ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ. ಸುಮಾರು 6 ಲಕ್ಷ ಗ್ರಾಜ್ಯುಯೇಟ್ಸ್ ಯಾರು 2023 ಪಾಸ್ಔಟ್ ಆದರು, ಅವ್ರಿಗೆ ಯಾರ್ಯಾರಿಗೆ ಅವಕಾಶ ಸಿಕ್ಕಿಲ್ಲ, ಕೆಲಸ ಸಿಕ್ಕಿಲ್ಲ, ಅವ್ರಿಗೆ 3,000 ರೂಪಾಯಿ ಪದವೀಧರರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದು ನೋಂದಣಿ ಶುರುವಾಗಿದೆ. ನಮ್ಮ ಯೋಜನೆಗಳು ನಾವೇನು ಭರವಸೆ ಕೊಟ್ಟಿದ್ವಿ ಅದನ್ನು ಈಡೇರಿಸಿದ್ದೀವಿ. ಇದು ವಸ್ತುಸ್ಥಿತಿ. ನನ್ನ BJP ವಕ್ತಾರರ ಸ್ನೇಹಿತರು ಆಗಲೇ ಅವಿವೇಕಿ ಸಿದ್ದರಾಮಯ್ಯ ಅಂದರು. ಯಾಕೆ ಅವಿವೇಕಿ ಸಿದ್ದರಾಮಯ್ಯ ಅನ್ನೋದಕ್ಕೆ ನೀವು ಉತ್ತರ ಕೊಡಿ ಅಂದರೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಮೋದಿ ಅವರನ್ನ ಪ್ರಶ್ನೆ ಮಾಡಿದ್ರು ಒಂದೇ ಕಾರಣಕ್ಕಾಗಿ ಅವಿವೇಕಿ ಅಂದ್ಬಿಟ್ರೆ ಈ ಕರ್ನಾಟಕದಲ್ಲಿ ನಾವೆಲ್ಲ 7 ಕೋಟಿ ಜನನೂ ಅವಿವೇಕಿಗಳಾಗ್ಬಿಡ್ತೀವಿ. BJPಯ ಕೆಲವು ವಕ್ತಾರರು ನಾಯಕರುಗಳು ಬಿಟ್ಬಿಟ್ರೆ. ಯಾಕಂದರೆ ನಾವು ಪ್ರಶ್ನೆ ನಮ್ಮ ಹಕ್ಕು, ದೇಶ ಜನತೆಯ ಹಕ್ಕು. ಎಲ್ಲಪ್ಪ ನೀವು 2 ಕೋಟಿ ಉದ್ಯೋಗ ಸೃಷ್ಟಿ ಅಂತ ಹೇಳಿದ್ವಲ್ಲ, ಎಲ್ಲಿ ನಿಮ್ಮ ಉದ್ಯೋಗ ಸೃಷ್ಟಿ ಅಂತ ಕೇಳ್ತೀವಿ. ಪ್ರಶ್ನೆ ಕೇಳಲೇಬೇಕಲ್ಲ. 45 ವರ್ಷಗಳಲ್ಲೇ ಅತ್ಯಂತ ದೊಡ್ಡ ನಿರುದ್ಯೋಗ ಪ್ರಮಾಣ ಹೆಚ್ಚಿಗೆ ಆಗಿದೆ. ಪದವೀಧರರು 14% ಪದವೀಧರರು ಈ ದೇಶದಲ್ಲಿ ನಿರುದ್ಯೋಗಿಗಳಾಗಿದ್ದಾರೆ. ಇವತ್ತು ಗ್ರಾಮೀಣ ಭಾರತದಲ್ಲಿ 9% ಜನ ಕೂಲಿ ಕಾರ್ಮಿಕರು ಅಥವಾ ಕೃಷಿ ಕಾರ್ಮಿಕರು ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ, ಸಂಪೂರ್ಣ ನಿರುದ್ಯೋಗಿಗಳಾಗಿದ್ದಾರೆ. 60% ಅಸಂಘಟಿತ ಕಾರ್ಮಿಕರು ಇವತ್ತು 100 ದಿನಗಳ ಕೆಲಸ ಇಲ್ಲ ಅವರಿಗೆ, ಅವರು ನಿರುದ್ಯೋಗಿಗಳಾಗಿದ್ದಾರೆ. ಇದು ದೇಶದ ಸ್ಥಿತಿ. ಈ ಅಂಕಿಅಂಶ ನಂದಲ್ಲ, ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ, ಗೌರ್ಮೆಂಟ್ ಆಫ್ ಇಂಡಿಯಾದು ಮಾಹಿತಿ ಇದು. ಈ ಮಾಹಿತಿನ ನೀವು ಒಪ್ಕೊಳ್ಳಕ್ಕೆ ನೀವು ರೆಡಿ ಇಲ್ಲ ಅಂದರೆ ಕೇಂದ್ರ ಸರ್ಕಾರದವರು, ಅದು ಯಾರ್ದು ಹೊಣೆಗಾರಿಕೆ? 2018, 19, 20 ಕೋವಿಡ್ಗೆ ಮುಂಚೆ ದೇಶದಲ್ಲಿ 25,000 ಯುವಕರು ಉದ್ಯೋಗ ಸಿಕ್ಕಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದಕ್ಕಿಂತ ದುಸ್ಥಿತಿ ಬೇರೆ ಬಂದಿತ್ತು ಯಾವಾಗಾರು? 75 ವರ್ಷದಲ್ಲಿ ಇಂಥ ದುಸ್ಥಿತಿ ಬಂದಿರಲಿಲ್ಲ. ಎಕಾನಮಿ ಅಭಿವೃದ್ಧಿ ಆಗೋದು ಯಾವ ಸರ್ಕಾರ ಬರಲಿ ಬರ್ದಲೇ ಇರಲಿ, ಎಕಾನಮಿ ಅಭಿವೃದ್ಧಿ ಆಗ್ತಾನೆ ಇರುತ್ತೆ, ಬೆಳವಣಿಗೆ ಆಗ್ತಾನೆ ಇರ್ತದೆ, ಅಪ್ರಿಸಿಯೇಷನ್ ಬರ್ತಾನೆ ಇರ್ತದೆ. ಮೋದಿಯವರು ಬಂದಿಲ್ಲ ಇನ್ನೂ ಚೆನ್ನಾಗಿ ಆಗ್ತಿತ್ತು ಅನ್ನೋದು ಎಕಾನಮಿ ಗೊತ್ತಿಲ್ಲ. ಇಂಡಿಯನ್ ಎಕಾನಮಿ ಮನಮೋಹನ್ ಸಿಂಗ್ ಇದ್ದಾಗಲೂ ಎಕಾನಮಿ ಅಭಿವೃದ್ಧಿ ಆಗಿದೆ, ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಆಗಿದೆ, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ನೆಹರೂರಿಂದನೂ ಇಲ್ಲಿವರೆಗೂ ಎಕಾನಮಿ ಅಭಿವೃದ್ಧಿ ಆಗ್ತಾನೆ ಇದೆ. ಆದರೆ BJPಯವರು ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅಂದ್ರಲ್ಲ, ಇವತ್ತಿದೆಯಲ್ಲ ನಿರುದ್ಯೋಗ ಪ್ರಮಾಣ, ಅವರೇ ಸಾಕ್ಷಿ, ಅವರೇ ಕಾರಣ. ಅವರೇ ಕಾರಣ. ಪ್ರಶ್ನೆ ಕೇಳಿದ ತಕ್ಷಣ ನೀವು ಅವಿವೇಕಿಗಳು ಅಂದ್ಬಿಟ್ರೆ ನಾವು ರೆಡಿ ಇದೀವಿ, ಅಬ್ಯೂಸ್ ಮಾಡ್ತೀವಿ, ಅಬ್ಯೂಸ್ ಮಾಡಬಹುದು, ಆದ್ರೆ ಉತ್ತರ ಕೊಡಬೇಕಾದ ಹೊಣೆಗಾರಿಕೆ ನಿಮ್ಗಿದೆ, ಪಲಾಯನ ಮಾಡ್ತೀರಾ. ಗೌಡ್ರೆ, ಈಗ ಪ್ರೊಫೆಸರ್ ಕೇಶವ್ ಅವರೇ, ನಿರುದ್ಯೋಗಿಗಳಿಗೆ ಭತ್ಯೆ ಕೊಡುವಂಥದ್ದು ಇದು ಯಾವ ಆರ್ಥಿಕವಾಗಿ ಯಾವ ರೀತಿಯಾದಂಥ ಕಾನ್ಸೆಪ್ಟ್ ತಮ್ಗೆ ಅನ್ಸುತ್ತೆ? ಇದು ಒಳ್ಳೇದಾಗತ್ತಾ? ಯಾವ ಸ್ವರೂಪದಲ್ಲಿ ಒಳ್ಳೇದಾಗಿದ್ರೆ ಹೆಂಗೆ ಅಂತ ನಿಮಗೆ ಬೇರೆ ಬೇರೆ ದೇಶಗಳಲ್ಲಿ ನೋಡಿದ್ರೆ, USA ಅಲ್ಲಿ ನೋಡಿದ್ರೆ, ಫ್ರಾನ್ಸಲ್ಲಿ ನೋಡಿದ್ರೆ, ಆಸ್ಟ್ರೇಲಿಯಾದಲ್ಲಿ ಎಲ್ಲ ಡೆವಲಪ್ಡ್ ಕಂಟ್ರೀಸಲ್ಲಿ ಈ ಥರದ್ದೊಂದು ಕಾನ್ಸೆಪ್ಟ್ ಇದೆ. ಆದರೆ ಅಲ್ಲಿ ಅವ್ರೇನು ಮಾಡ್ತಾರೆ, ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್ ಅಂತ ಕೊಡ್ತಾರೆ. ಈ ಕೆಲಸಕ್ಕೆ ಸೇರಿದ್ಮೇಲೆ ಅವರ ಕಾರಣವಲ್ಲದೆ ಕೆಲಸ ಕಳ್ಕೊಂಡಾಗ ಅವ್ರಿಗೆ ಏನು ದಿನಭತ್ಯೆ ಬರ್ತಿರುತ್ತೆ ಅದರ 50% ಒಂದು ಕಾಲಮಿತಿಯಲ್ಲಿ, ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಇದೆ, 2 ವರ್ಷ ಇದೆ, ಒಂದರಲ್ಲಿ 1 ವರ್ಷ ಇದೆ, ಅಷ್ಟರೊಳಗೆ ಉದ್ಯೋಗ ದೊರಕಿಸ್ಕೊಂಡೇ ಇದ್ದರೆ ಅಷ್ಟವರೆಗೂ ಕೊಡ್ತಾರೆ, ದೊರಕಿಸ್ಕೊಳ್ಳದಿದ್ರೆ ನಿಲ್ಲಿಸ್ತಾರೆ. ಅಂದರೆ ಜೀವನ ಮಟ್ಟ ಸುಧಾರಣೆ ಆಗಲಿ ಅವ್ರದ್ದು ಅನ್ನುವಂಥದ್ದು. ಅದರ ಪ್ರಾಬಬಲಿ ಮುಂದುವರೆದ ಭಾಗವಾಗಿ ಭಾರತದಂಥ ದೇಶದಲ್ಲಿ ಈಗ ನೀವು ಇಂಡಿಯಾದ ಸ್ಕಿಲ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ರಿಪೋರ್ಟ್ ನೋಡಿದ್ರೆ, ಒಬ್ಬ ಗ್ರಾಜ್ಯುಯೇಟ್ ಇಂಡಿಯಾದಲ್ಲಿ 45% ಮಾತ್ರ ಎಂಪ್ಲಾಯಬಿಲಿಟಿ ಇದೆ. ಅಂದರೆ 100 ಜನ ನಮ್ಮಲ್ಲಿ ಗ್ರಾಜ್ಯುಯೇಟ್ಸ್ ಇದ್ದರೆ 45% ಅವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಸೊ ಒಂದು ವೇಳೆ ಹಿಂಗೆ ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸ್ ಕೊಟ್ಟ ತಕ್ಷಣ ಇವುದು 45 ಹೋಗಿ 65 ಆಗುತ್ತಾ ಗೊತ್ತಿಲ್ಲ, 1 ವರ್ಷದ ನಂತರ ನಾವು ನೋಡಬೇಕಾಗತ್ತೆ. ಆದರೆ ನೀವು ಒಂದು ಮಾತು ತುಂಬ ಚೆನ್ನಾಗಿ ಹೇಳಿದ್ರಿ, ಈ ಥರ ಎಲ್ಲ ನಾವು ಮಾಡ್ತಿದ್ದೀವಿ ಅಂದರೆ ಅದರ ಅರ್ಥ ಏನು ಅಂತಂದರೆ ನಾವೆಲ್ಲೋ ಒಂದು ಕಡೆ ನಮ್ಮ ಎಜುಕೇಷನ್ ಸಿಸ್ಟಮನ್ನು ಫೇಲ್ ಮಾಡಿದ್ದೀವಿ ಅನ್ನೋಂಥದ್ದು ಒಂದು ಅರ್ಥ. ಯಾಕೆಂದರೆ ನೀವು ಎಂಪ್ಲಾಯ್ಮೆಂಟ್ ರೇಟನ್ನು ನೋಡಿದ್ರೆ ಒಂದೊಂದಕ್ಕೆ ಈಗ BA ಒಂದು ರೇಟು, BComಲ್ಲಿ 60% ಎಂಪ್ಲಾಯಬಿಲಿಟಿ ಇದೆ. ಹಾಗೆಯೇ ನೀವು ಪಾಲಿಟೆಕ್ನಿಕ್ ನೋಡಿದ್ರೆ 27% ಇದೆ. ಆವ್ರೇಜ್ ಎಲ್ಲ ಲೆಕ್ಕ ಹಾಕಿದ್ರೆ 45% ಬರುತ್ತೆ. ಅಂದರೆ ನಾವು ಬಹುಶಃ ಸ್ಕಿಲ್ನ ಇನ್ಕಾರ್ಪೊರೇಟ್ ಮಾಡಿದರೆ ನಮ್ಮ ವಿದ್ಯಾರ್ಥಿಗಳಿಗೆ ಇಂಥ ಒಂದು ಅಲೋಯನ್ಸಿನ ಅಗತ್ಯ ಬೀಳ್ತಿರಲಿಲ್ಲ. ಅದನ್ನೇ ಇನ್ನೊಂದು ಮುಂದಕ್ಕೆ ಕೊಡೋದು. ಈಗ ಆಯಿತು ಕೊಟ್ಟಿದ್ದೀವಿ, ಈ ಥರದಲ್ಲಿ ಆಗಿದೆ. ಒಂದು ಪ್ಯೂನ್ ಪೋಸ್ಟ್ಗೆ, ರೈಲ್ವೇಸಿನಲ್ಲಿ ಪ್ಯೂನ್ ಪೋಸ್ಟ್ಗೆ 25 ಲಕ್ಷ ಜನ ಅಪ್ಲಿಕೆಂಟ್ಸ್ ಆಗ್ತಾರೆ, ಅದರಲ್ಲಿ PhD ಅವರು ಇರ್ತಾರೆ. ಸೊ ಅದನ್ನು ನಾವು ವೈಫಲ್ಯ ಅಂತ ಒಪ್ಕೊಳ್ಳೇಬೇಕು. ಆದರೆ ಇಲ್ಲೇನು ಅಂತಂದರೆ, ಈಗ ಕೊಟ್ಟ ತಕ್ಷಣ ಏನಾಗ್ಬೋದು, ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು? ಪಾಸಿಟಿವ್ಸ್ ಏನು, ಇಲ್ಲಪ್ಪ ಕೆಲಸ ಮಾಡ್ದ, ಓದ್ತಾ ಇದ್ದ, ಎಷ್ಟು ದಿನ ಓದ್ತಾ ಇದ್ದ ಅಂತ ಮನೆಯವ್ರು ಹೇಳ್ತಿರ್ತಾರೆ. ಓದಿ ಕೆಲಸ ಸಿಕ್ಕ ತಕ್ಷಣ ಮತ್ತೆ ಮನೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ನೋಡಿ ದಂಡಪಿಂಡ ಆಗ್ಬಿಟ್ಟ ಏನೋ ತಪ್ಪಿಸ್ಕೋಬೋದೇನೋ ಬಹುಶಃ. ಆದರೆ ದೀರ್ಘಕಾಲಕ್ಕೆ 2 ವರ್ಷದ ಒಳಗಡೆ ಅವನಿಗೆ ಸಿಕ್ಕದೇನು
ಅವನು ಅನ್ಪ್ರೊಡಕ್ಟಿವ್ ಆಗಿಬಿಟ್ರೆ ನಮ್ಗೆ ಎಕಾನಮಿ ಮೇಲೆ ಹೊರೆ ಆಗುತ್ತೆ. ಆ 2 ವರ್ಷದಲ್ಲಿ ಬಹುಶಃ ಈಗೆಲ್ಲ ಕಂಡೀಷನ್ಗಳ ಜೊತೆಗೆ ಅವ್ನಿಗೆಲ್ಲ ಸ್ಕಿಲ್ನ ಯಾವ್ದಾದ್ರು ಒಂದು ಟ್ರೈನಿಂಗ್ ತಗೊಳ್ಳೇಬೇಕು, ಅಪ್ಗ್ರೇಡೇಷನ್ ಮಾಡಬೇಕು. ಎಕ್ಸಾಕ್ಟ್ಲಿ ಇದೇ ಇರುವಂತಹ ವಿಚಾರ. ಈ 3,000 ರೂಪಾಯಿ ಕೊಟ್ಟಿರುವಂತದ್ದು ಏನಾಗುತ್ತೆ, 1,500 ರೂಪಾಯಿ ಕೊಟ್ಟಿರುವಂತದ್ದು ಏನಾಗುತ್ತೆ ಅನ್ನೋಂಥ ಪ್ರಶ್ನೆ ಇದೆ, ಮೂಲ ಪ್ರಶ್ನೆ ಇದೆ. ಇದರ ಬಗ್ಗೆ ಕೂಡ ಚರ್ಚೆ ನಾವು ಮುಂದುವರಿಸೋಣ. ಹಾಗೆಯೇ ಅದಕ್ಕಿಂತ ಮುಂಚಿತವಾಗಿ ಒಂದು ಇಂಪಾರ್ಟೆಂಟ್ ಸುದ್ದಿಯನ್ನ ನಿಮಗೆ ತೋರಿಸ್ತೀನಿ. ದೆಹಲಿಯ ಇಸ್ರೇಲ್ ರಾಯಭಾರ ಕಚೇರಿಗೆ ಬಾಂಬ್ ಬೆದರಿಕೆಯನ್ನ ಹಾಕಲಾಗಿದೆ. ದೆಹಲಿ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಈಗ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ದೆಹಲಿಯಲ್ಲಿರುವಂತಹ ರಾಯಭಾರ ಕಚೇರಿಯಲ್ಲಿ ಈಗ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಇಸ್ರೇಲ್ ರಾಯಭಾರ ಕಚೇರಿಗೆ ಬಾಂಬ್ ಬೆದರಿಕೆಯ ಕರೆ ಬಂದಿದೆ. ಇದಾದ ನಂತರ ಈಗ ಅಲ್ಲಿ ಪರಿಶೀಲನೆಯೂ ಕೂಡ ಮುಂದುವರೆದಿದೆ. ಇಸ್ರೇಲ್ ರಾಯಭಾರ ಕಚೇರಿ ಬಳಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಸಂಜೆ 5:47ಕ್ಕೆ ಸ್ಫೋಟ ನಡೆದಿದೆ ಅನ್ನುವಂತಹ ಒಂದು ಮಾಹಿತಿಯು ಕೂಡ ಈಗ ಲಭ್ಯವಾಗ್ತಾ ಇರೋದು. ಇದು ಮುಂದುವರೆದ ಭಾಗವಾಗಿ ಏನಂದ್ರೆ ಪೊಲೀಸರಿಗೂ ಕೂಡ ಈ ಸ್ಫೋಟದ ಶಬ್ದ ಕೇಳಿ ಬಂದಿದೆ, ಪೊಲೀಸರಿಗೆ ಫೋನ್ ಕರೆ ಬಂದಂತಹ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆಯೂ ಕೂಡ ಇದೆ. ಆದರೆ ಈ ಒಂದು ರಾಯಭಾರ ಕಚೇರಿಯ ಬಳಿಯಲ್ಲಿ ಯಾವುದೇ ಸ್ಫೋಟದ ಕುರುಹು ಕೂಡ ಪತ್ತೆಯಾಗಿಲ್ಲ ಅಂತ ಹೇಳಿ ದೆಹಲಿ ಪೊಲೀಸರು ಪ್ರಾಥಮಿಕ ಮಾಹಿತಿಯನ್ನ ನೀಡಿದ್ದಾರೆ. ಅಂದ್ರೆ 5:47ಕ್ಕೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಸ್ಫೋಟದ ಸೌಂಡ್ ಕೂಡ ಆ ಒಂದು ಕರೆಯ ಜೊತೆಗೆ ಕೇಳಿಸ್ತು ಅನ್ನುವಂಥದ್ದು. ಆ ಫೋನ್ ಕರೆ ಬಂದ ಕಡೆಯಿಂದ ಒಂದು ಸ್ಫೋಟದ ಸದ್ದು ಕೂಡ ಕೇಳಿಸಿತ್ತು ಅನ್ನುವಂಥದ್ದು. ಆದರೆ ಆಕ್ಚುಲಿ ಆ ಒಂದು ಸ್ಪಾಟ್ಗೆ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸ್ಫೋಟದ ಕುರುಹುಗಳು ಪತ್ತೆಯಾಗಿಲ್ಲ ಅಂಥೇಳಿ ದೆಹಲಿ ಪೊಲೀಸರು ಈಗ ಸ್ಪಷ್ಟಪಡಿಸಿದ್ದಾರೆ. ಆದರೆ ದೆಹಲಿಯ ಚಾಣಕ್ಯಪುರಿಗೆ ಪ್ರದೇಶದಲ್ಲಿರುವಂತಹ ಇಸ್ರೇಲ್ ರಾಯಭಾರ ಕಚೇರಿಯಲ್ಲಿ ಈಗ ಪರಿಶೀಲನೆ ಮುಂದುವರೆದಿದೆ. ಸ್ಫೋಟದ ಶಬ್ದ ಏನು ಕೇಳಿಸಿತ್ತಲ್ಲ ಕರೆಯಲ್ಲಿ, ಅದರ ಮೂಲ ಏನು ಅನ್ನೋದನ್ನು ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಗ್ಯಾರಂಟಿ ಗುದ್ದಾಟ ಹೀಗೆಲ್ಲ ಸಾಕ್ತಿದೆ ಅನ್ನೋದ್ರ ಬಗ್ಗಿನ ಚರ್ಚೆ ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಶಿವಕುಮಾರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆ ನಾನು ಮಾತನಾಡಿಸ್ತೀನಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ಯಾವ ಸ್ವರೂಪದಲ್ಲಿ ಈ ಒಂದು ಯುವ ನಿಧಿ ಜಾರಿಯ ಸಂದರ್ಭದಲ್ಲಿ ಇರಬೇಕಾಗಿರುವಂತಹ ಎಚ್ಚರಿಕೆ ಕ್ರಮಗಳು ಏನು, ನಿಜಕ್ಕೂ ಯುವ ನಿಧಿಯಲ್ಲಿರುವಂತಹ ನಿಧಿ ದುರ್ಬಳಕೆ ಆಗೋದಿಲ್ವಾ, ಹಾಗೆಯೇ ಬಂದಿರುವಂತಹ ನಿಧಿಯನ್ನು ಹೇಗೆ ಯುವಕರು ಬಳಕೆ ಮಾಡಬೇಕಾಗತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುವಂತಹ ವಿಚಾರ. ಅದರ ಬಗ್ಗೆ ಒಂದು ಸಣ್ಣ ವರದಿಯನ್ನು ನಿಮಗೆ ತೋರಿಸ್ತೀನಿ. ಯುವ ನಿಧಿ ನೋಂದಣಿಗೇನೋ ಚಾಲನೆ ಸಿಕ್ತು, ಈಗಾಗಲೇ ನೋಂದಣಿ ಕೂಡ ಆಗ್ತಿದೆ. ಆದ್ರೆ ಈ ಯುವ ನಿಧಿಯ ಹಣ ದುರ್ಬಳಕೆ ಆಗೋದಿಲ್ವಾ ಅನ್ನೋದು ಸಹಜವಾಗೇ ಮೂಡೋ ಪ್ರಶ್ನೆ. ಆದ್ರೆ ಸರ್ಕಾರ ಹೇಳೋದು ಮಾತ್ರ ಯುವ ನಿಧಿ ಬಳಕೆ ಆಗುತ್ತೆ ಅಂತ. 2 ವರ್ಷಗಳ ಒಳಗಡೆ ಉದ್ಯೋಗ ಪಡ್ಕೋಬೇಕು. ಮಾರುಕಟ್ಟೆಯಲ್ಲಿ ಯಾವ ತರದ ಕೆಲಸ ಬೇಕಾಗ್ತದೆ ಅಂತ ಟ್ರೈನಿಂಗ್ನೇ ಕೊಟ್ಟು ಅವ್ರಿಗೆ ಕೆಲಸ ಸಿಗಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಸರ್ಕಾರದಲ್ಲಿ ಎಷ್ಟು ಕೆಲಸಗಳು ಖಾಲಿ ಇದ್ದಾವೆ, ಅಗತ್ಯ ಇದ್ದಾವೆ, ಅವೆಲ್ಲರೂ ಕೂಡ ಭರ್ತಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ನಾವು 39,000 ಉದ್ಯೋಗಗಳನ್ನು ಭರ್ತಿ ಮಾಡೋದು. ನಿರುದ್ಯೋಗದ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯತಕ್ಕಂಥ ಪ್ರಯತ್ನವನ್ನ ಸರ್ಕಾರ ಮಾಡ್ತದೆ. ಅವರಿಗೆ ಸ್ಕಿಲ್ ಅನ್ನ ಕೊಡ್ತಕ್ಕಂಥದ್ದು, ಅಡಿಷನಲ್ ಸ್ಕಿಲ್ ಅನ್ನ ಕೊಟ್ಟು ಅವರಿಗೆ ಉದ್ಯೋಗ ಕೊಡಿಸ್ತಕ್ಕಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತದೆ. ಇವತ್ತು ನಮ್ಮ ಒಂದು ಕಂಪನಿಗಳಲ್ಲಿ ಸಾಕಷ್ಟು ವೇಕೆನ್ಸೀಸ್ ಇವೆ, ಅದನ್ನ ಫಿಲಪ್ ಮಾಡಲಿಕ್ಕೆ ಇವತ್ತು ನಮ್ಮ ಮಕ್ಕಳಲ್ಲಿ ಅದು ಇಂಡಸ್ಟ್ರಿ ರೆಡಿ ಇಲ್ಲ, ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಸ್ಕಿಲ್ ಅವಶ್ಯಕತೆ ಇದೆ ಅಂತ ಮುಂದೆ ಬರ್ತಾ ಇದ್ದಾರೆ. ಅವರಿಗೆ ನಾವು ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಕೂಡ ನಾವು ಈಗಾಗಲೇ ಒಂದು ಯೋಜನೆಯನ್ನ ತಂದಿದ್ದೀವಿ. ಸಿಎಂ ಸಚಿವರು ಏನೇ ಹೇಳಿದ್ರೂ ಕೂಡ ಯುವ ನಿಧಿ ಬಳಕೆಯ ಪಾಸಿಟಿವ್ ನೆಗೆಟಿವ್ ಅಂಶಗಳಿಗೆ ಉತ್ತರವೇ ನಿಗೂಢ. 2023ರಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಮಾತ್ರ ಯೋಜನೆ ಯಾಕೆ? ಎಲ್ಲಾ ನಿರುದ್ಯೋಗಿಗಳು ಮತ ಹಾಕಿದ್ದಾರಲ್ವಾ? ಈಗ 3,000 ಹಣ ಕೊಟ್ರೆ ಅದು ಸದ್ಬಳಕೆ ಆಗುತ್ತಾ? ಹಣ ಸದುಪಯೋಗ ಆಗ್ತಿರೋದನ್ನ ಹೇಗೆ ಪತ್ತೆ ಹಚ್ಚುತ್ತೀರಾ? ಫಲಾನುಭವಿಗಳ ಕೌಶಲ್ಯಾಭಿವೃದ್ಧಿ ಪತ್ತೆ ಹಚ್ಚೋದು ಹೇಗೆ? ಬೇರೆ ಕೆಲಸದಲ್ಲಿದ್ರೂ ಮಾಹಿತಿ ಮುಚ್ಚಿಟ್ಟು ಹಣ ಪಡೆದ್ರೆ ಏನು ಕ್ರಮ? ದುರ್ಬಳಕೆ ಆಗೋದೇ ಇಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅನ್ನೋದು ಪ್ರತಿಪಕ್ಷಗಳ ಪ್ರಶ್ನೆ. ಗ್ಯಾರಂಟಿಗಳು ಜನರು ತಲುಪೋದು ಮುಖ್ಯ. ಇವ್ರು ಏನೇನು ಗ್ಯಾರಂಟಿಗಳು ಘೋಷಣೆ ಮಾಡಿದರೆ ಎಲ್ಲವೂ ಕೂಡ ಪೇಪರ್ ಮೇಲೆ ಇದೆ ಹೊರತು ಜನರಿಗೆ ತಲುಪ್ತಾ ಇಲ್ಲ. ಬರೇ ಜನರ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದವರು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಇವತ್ತು ರಾಜ್ಯದ ಜನ ಮತ್ತು ದೇಶದ ಜನತೆಗೆ ಮೋದಿ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇದೆ ಹೊರತು ಇವರ ಪುಕ್ಷಟೆ ಡೂಪ್ಲಿಕೇಟ್ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇಲ್ಲ. ಹಾಗಾಗಿ ಈ ರಾಜ್ಯದ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರೆ ಹೊರತು ಕಾಂಗ್ರೆಸ್ ಗ್ಯಾರಂಟಿ ನಂಬ್ಕೊಂಡು ಬದುಕ್ತಾ ಇಲ್ಲ ಯಾರು ಕೂಡ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಬಹಳ ಮುಖ್ಯವಾಗಿ ಯುವ ನಿಧಿಯನ್ನ ಹೇಗೆ ಬಳಕೆ ಮಾಡಿಕೊಳ್ಬೇಕು ಅನ್ನೋದ್ರ ವಿಚಾರವೂ ಕೂಡ ಅಷ್ಟೇ ಮುಖ್ಯ. ಅನೇಕ ಬಾರಿ ನಮ್ಮ ಆರ್ಥಿಕ ತಜ್ಞರು ಹೇಳ್ತಾರೆ, ನೀವು ಮೀನು ಹಿಡಿಯೋದನ್ನ ಕಲಿಸ್ರಿ, ಮೀನನ್ನೇ ಡೈರೆಕ್ಟ್ ಆಗಿ ಕೊಡಬೇಡಿ ಅನ್ನೋದನ್ನ ಹೇಳ್ತಾರೆ. ಆದ್ರೆ ಇಲ್ಲಿ ಕೊಟ್ಟಿರೋ ಮೀನನ್ನ ಕೂಡ ಕರೆಕ್ಟಾಗಿ ತಿನ್ನುವಂಥದ್ದು ಕೂಡ ಹೇಗಿರಬೇಕು? ಈಗ ಕರೆಕ್ಟಾಗಿ ಮೀನನ್ನು ಕೈ ಕೊಟ್ಟಿರುವಂಥದ್ದು ಮಾತ್ರ ಸಾಕಾಗಲ್ಲ, ಮೀನನ್ನು ಹಂಗೆ ತಿಂತಾರಾ ಅಥವಾ
ಕರೆಕ್ಟಾಗಿ ಅದನ್ನು ಕ್ಲೀನ್ ಮಾಡಿ ಬೇಯಿಸಿ ನಂತರ ತಿಂತಾರಾ ಅನ್ನುವಂಥದ್ದು ಕೂಡ ಮುಖ್ಯ ಆಗುತ್ತೆ. ಅದೇ ಇರುವಂಥದ್ದು ಈ ಬಂದಿರುವ ದುಡ್ಡನ್ನು ಹೇಗೆ ಬಳಕೆ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗಿರುತ್ತೆ. ಶಿವಕುಮಾರ್ ಅವರೇ, ತಮ್ಮ ಪ್ರಕಾರ ಈ 5 ಗ್ಯಾರಂಟಿಗಳು ಕೂಡ ಈಗ ಜಾರಿ ಆಗ್ತಾ ಇರುವಂಥದ್ದು, ಫೈನಲಿ ಯುವ ನಿಧಿ ಅನ್ನುವಂಥದ್ದು 3,000 ರೂಪಾಯಿ ಅಥವಾ 1,500 ರೂಪಾಯಿಯನ್ನ ಒಬ್ಬ ಯುವಕನ ಕೈಗೆ, ಯುವತಿಯ ಕೈಗೆ ಕೊಟ್ಟಾಗ ಆಕೆ ಅಥವಾ ಆತ ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ತಾರೆ? ಹೌದು, ಅಪ್ಪ 3,000 ರೂಪಾಯಿ ಮಗನಿಗೆ ಕೊಟ್ಟ ರೀತಿಯಲ್ಲೇ ಈಗ ಸರ್ಕಾರ 3,000 ರೂಪಾಯಿ ಕೊಡುತ್ತೆ. 2 ವರ್ಷದವರೆಗೆ ಮಾತ್ರ ಕೊಡುತ್ತದೆ. ಅಪ್ಪ ಹೇಳ್ತಾರೆ 3,000 ರೂಪಾಯಿನ ನೀನು ಇದನ್ನು ಕರೆಕ್ಟಾಗಿ ಬಳಕೆ ಮಾಡ್ಕೋ ಅಂತ ಹೇಳ್ತಾರೆ, ನಿಜ. ಆದರೆ ಅದನ್ನು ಬಳಕೆ ಮಾಡುವಂಥದ್ದು ಬಿಡುವಂಥದ್ದು ಮಗನ ಅಥವಾ ಮಗಳ ವಿಚಾರ ಆಗಿರುತ್ತೆ. 2 ವರ್ಷದ ನಂತರ ಅಪ್ಪ ನಿಲ್ಲಿಸಿದಾಗ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಆಕಾಶ ನೋಡ್ತಾ ಕೂರಕ್ಕಾಗಲ್ಲ. ಇದು ಕೇವಲ ಮೊಬೈಲ್ ರೀಚಾರ್ಜ್ಗೂ, ಹೋಗಿ ಬರೋದಕ್ಕೋ, ಮತ್ತೊಂದಕ್ಕೋ ಇನ್ನೊಂದಕ್ಕೋ ಅಂತೇಳಿ ಸ್ಪೆಂಡ್ ಮಾಡಿದರೆ ಏನಾಗಬಹುದು ಶಿವಕುಮಾರ್ ಅವರಿಗೆ? ನೋಡಿ, ಯುವ ನಿಧಿ ಈಗ ಸರ್ಕಾರ ಅದನ್ನ ಅನೌನ್ಸ್ ಮಾಡಿದ್ದಾರೆ, ಇವತ್ತಿಂದ ರಿಜಿಸ್ಟ್ರೇಷನ್ ಪ್ರಾರಂಭ ಮಾಡಿದ್ದಾರೆ. ಅವರು ಅನೌನ್ಸ್ ಮಾಡಿದ ದಿನದಿಂದ ಈ ಚರ್ಚೆಗಳು ನಡೀತಾನೆ ಇದಾವೆ. ಯಾಕಂತಂದ್ರೆ ಈ ಹಿಂದೆ ಸರ್ಕಾರಗಳು ಬಿಸಿ ಊಟ ಕೊಡ್ತಾ ಇತ್ತು, ಸ್ಕಾಲರ್ಶಿಪ್ ಕೊಡ್ತಾ ಇತ್ತು, ಮಕ್ಕಳು ಓದೋದಕ್ಕೆ ಈ ತರದೆಲ್ಲ ಅವಕಾಶಗಳೆಲ್ಲ ಕೊಟ್ಟು ಅವತ್ತಿನ ಬಡತನ ಹಂಗಿತ್ತು ಅದನ್ನ ನಿವಾರಿಸುವಂತ ಒಂದು ಪ್ರಯತ್ನಗಳು ಮಾಡ್ತಾ ಇದ್ರು. ಆದ್ರೆ ಈ ಗ್ಲೋಬಲೈಸೇಷನ್ ಬಂದ್ಮೇಲೆ 1991 ನಂತರ ನಾವು ಓಪನ್ ಮಾರ್ಕೆಟ್ ಬಂದ್ಮೇಲೆ ಬೇಕಾದಷ್ಟು ಕೆಲಸಗಳು ಇವತ್ತು ಸಿಗ್ತಾ ಇದಾವೆ. ಅದಕ್ಕೆ ತಕ್ಕಂಗೆ ನಾವು ಸ್ಕಿಲ್ ಲೇಬರ್ ನಾವು ಟ್ರೈನ್ ಮಾಡಿ ಇವತ್ತು ನಾವು ಮಾರ್ಕೆಟ್ ಪ್ರೊಡ್ಯೂಸ್ ಮಾಡ್ಬೇಕಾಗಿದೆ. ಬಟ್ ಏನಂದ್ರೆ ಈಗ 3,000 ರೂಪಾಯಿ ಕೊಟ್ಟಿರೋದ್ರ ಬಗ್ಗೆ ನಂದೇ ಆದಂತ ಒಂದು ರಿಸರ್ವೇಶನ್ಸ್ ಇದೆ. ಯಾಕೆ ಅಂತಂದ್ರೆ ಒಂದು ಅಸೆಟ್ ಕ್ರಿಯೇಷನ್ಗೆ ಅವನ್ನ ಒಳಪಡಿಸಿ ಅದನ್ನ ನಾವು ಅವನಿಗೆ 3,000 ರೂಪಾಯಿ ಕೊಡೋದ್ರಲ್ಲಿ ಅರ್ಥ ಇದೆ. ನೀವು ಅನ್ಎಂಪ್ಲಾಯ್ ಆಗಿದ್ದೀರಿ ಅಂತ ಅನ್ಬಿಟ್ಟು 3,000 ರೂಪಾಯಿ ಕೊಟ್ರೆ ಅವನು ಏನಕ್ಕೆ ಉಪಯೋಗಿಸ್ಕೊಬಹುದು? ಅವ್ರು ಹೇಳೋದು ಅರ್ಜಿ ಹಾಕೋದಿಕ್ಕೆ, ಇಲ್ಲಾಂದ್ರೆ ನಗರ ಪ್ರದೇಶಕ್ಕೆ ಬಂದು ಅವನೇನಾದ್ರು ಅಪ್ಲೈ ಮಾಡ್ಬೇಕಾಗುತ್ತೆ ಇದೆಲ್ಲ ಅಂತ. ಅವ್ನಿಗೆ ಅಷ್ಟಕ್ಕೆ ನಾವು ಸಹಾಯ ಮಾಡೋದ್ರಿಂದ ಅವ್ನಿಗೆ ಅದನ್ನೆಲ್ಲ ಅವ್ನು ಮಾಡಿರ್ತಾನೆ ಈಗಾಗಲೇ. ಅಲ್ಲ, ಈ ಅರ್ಜಿ ಹಾಕೋದಿಕ್ಕೆ ಅಂತ ಹೇಳಿದಾಗ ಒಂದು ಪ್ರಶ್ನೆ ಬರುತ್ತೆ ಶಿವಕುಮಾರ್ ಅವರೇ, ಡಿಪ್ಲೊಮಾದವರೆಗೆ ಏನು ಕನ್ಸೆಷನ್ ರೇಟ್ ಅಲ್ಲಿ ಏನಾದ್ರು ಕಳಿಸ್ತಾರಾ? 1,500 ರೂಪಾಯಿ ಕೊಟ್ರೆ ಇವರಿಗೆ 3,000 ರೂಪಾಯಿ ಕೊಡುವಂಥದ್ದು. ಇವೆರಡೂ ಕೂಡ ಅರ್ಥ ಆಗದೇ ಇರುವಂಥ ವಿಚಾರ. ಬಹಳ ಮುಖ್ಯವಾಗಿ ಈಗ ಫಾರ್ ಎಕ್ಸಾಂಪಲ್ ಜರ್ನಲಿಸಮ್ ವಿದ್ಯಾರ್ಥಿ ಆದರೆ ಆತ ಇಂಟರ್ನ್ಶಿಪ್ ಮಾಡ್ತಾ ಇರ್ತಾನೆ, ಆತ ಹೋಗಿ ಡೈರೆಕ್ಟ್ ಆಗಿ ಇಂಟರ್ನ್ಶಿಪ್ ಮಾಡ್ತಿರ್ತಾನೆ. ಅಂಥ ಸಂದರ್ಭದಲ್ಲಿ ಈ 3,000 ರೂಪಾಯಿ ಅಂತ ಹಣ ಆತನಿಗೆ ಕೊಟ್ಟರೆ ಓಕೆ, ಆತ 2 ತಿಂಗಳು ಬೆಂಗಳೂರಿನಂಥ ನಗರದಲ್ಲೋ ಮೈಸೂರಿನಂಥ ನಗರದಲ್ಲೋ ಸ್ಟೇ ಆಗಿ ಆತ ಕೆಲಸ ಮಾಡಿ ತನ್ನ ಸ್ಕಿಲ್ನೊಂದಿಗೆ ಆತ ಕೆಲಸವನ್ನು ಪಡ್ಕೊಳ್ಳೋದಕ್ಕೆ ಸಹಾಯ ಆಗ್ಬೋದು. ಇದು ಯಾವುದೇ ಫೀಲ್ಡಲ್ಲೂ ಕೂಡ ಸಹಾಯ ಆಗ್ಬೋದು. ಅದು ಬಿಟ್ಟಿಲ್ಲ 3,000 ರೂಪಾಯಿ ಕೊಡ್ತೀನಿ ನೀನು ಹುಡುಕ ಅಂತ ಹೇಳಿದ್ರೆ ಹೆಂಗಾಗತ್ತೆ ಅಂತ ಇದು? ಇಲ್ಲ ನೋಡಿ, 3,000 ರೂಪಾಯಿ ಕೊಡೋದ್ರ ಜೊತೆಗೆ ಅದಕ್ಕೊಂದು ಅಕೌಂಟಬಿಲಿಟಿ ಸರ್ಕಾರ ಫಿಕ್ಸ್ ಮಾಡಬೇಕು. ಹೌದು, ಅವ್ನ್ ಏನ್ ಮಾಡಿದ. ಆಮೇಲೆ ಬಹಳಷ್ಟು ಜನ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ. ಇವತ್ತು ಏನಾದ್ರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಏನು ಕೆಲಸ ಮಾಡ್ತಾ ಇರೋರು ಏನೋ ಒಂದು 10% ಸಿಗ್ಬೋದು ಅಷ್ಟೇ, ಒಂದು 20% ಗ್ರಾಮೀಣ ಪ್ರದೇಶದಲ್ಲಿ ಸಿಗ್ಬೋದು. ಅದು ಬಿಟ್ರೆ ಬಹಳಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಮಿಸ್ಯೂಸ್ ಆಗಬಾರ್ದು ಈ ಫಂಡ್. ಒಂದು ಇದೇ ತರ ತಮಿಳುನಾಡಲ್ಲೂ 1,500 ರೂಪಾಯಿ ಕೊಡೋದು ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಯಾರು ಏನು ಅನ್ಎಂಪ್ಲಾಯ್ ಇದಾರೆ ಅವ್ರಿಗೆ ಕೊಡ್ಬೇಕು ಅನ್ನೋದು ಈಗ ಒಂದು 2 ತಿಂಗಳಿಂದ ಅದನ್ನ ಮಾಡ್ತಾ ಇದಾರೆ. ಅಲ್ಲಿ ಬಹಳಷ್ಟು ಕಂಡೀಷನ್ಸ್ ಹಾಕಿದ್ದಾರೆ. ಅದೇ ತರ ಕಂಡೀಷನ್ಸ್ ಇವ್ರಿಗೆ ಇಂಪೋಸ್ ಮಾಡ್ಬೇಕಾಗಿದೆ. ಯಾಕಂತಂದ್ರೆ 2 ವರ್ಷದ ನಂತರ ಇವನು ಏನ್ ಮಾಡ್ತಾ ಇದ್ದಾನೆ ಅದನ್ನ ಫಾಲೋ ಅಪ್ ಮಾಡ್ಬೇಕು. ನೀವು ಲಾಸ್ಟ್ ಟೈಮ್ ನೋಡಿ ನರೇಂದ್ರ ಮೋದಿ ಅವರು ಅನೌನ್ಸ್ ಮಾಡಿದ್ರು ಈ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಸೆಂಟರ್ಸ್ ಅಂತ ಅನ್ಬಿಟ್ಟು. ಅದನ್ನ ಎಲ್ಲಾ ಜಿಲ್ಲೆಯಲ್ಲೂ ಓಪನ್ ಮಾಡಿದ್ರು. ಅದಕ್ಕೆ ಒಂದೊಂದಕ್ಕೆ ಎಷ್ಟೋ ಕೋಟಿ ಖರ್ಚು ಮಾಡಿ ಎಲ್ಲ ಮಾಡಿದ್ರು. ಅದು ಏನಾಗ್ತಾ ಇದೆ, ಎಷ್ಟು ಪ್ರೊಡ್ಯೂಸ್ ಮಾಡಿದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅದೇನ್ ಮಾಡ್ತಾ ಇದಾರೆ, ಎಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ, ಅಲ್ಲಿ ಉದ್ಯೋಗ ಸಿಕ್ಕಿದೆ, ಅದಾದ ನಂತರ ಏನ್ ಫೀಡ್ಬ್ಯಾಕ್ ಆಗ್ತಾ ಇದೆ. ಅದೇ ತರ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಯಾಕೆ ಮಾಡ್ಲಿಲ್ಲ ಸರ್ಕಾರಗಳು? ಮತ್ತೆ ಲಾಸ್ಟ್ ಟೈಮ್ ಅಷ್ಟೇ ಬಹಳಷ್ಟು ಪಬ್ಲಿಸಿಟಿ ತಗೊಂಡ್ರು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ. ಆ ಸ್ಕಿಲ್ ಡೆವಲಪ್ಮೆಂಟ್ ಕರೆಕ್ಟ್ ಆಗಿ ಕೊಟ್ಟಿದ್ದ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಇವರು ಸ್ಕಿಲ್ ಡೆವಲಪ್ಮೆಂಟ್ ಕೊಡ್ತೀನಿ ಅಂತ ರಿಲಯನ್ಸ್ ಮಾರ್ಟ್ ಅಲ್ಲಿ ಹೋಗ್ಬಿಟ್ಟು ವ್ಯಾಪಾರ ಮಾಡೋದಕ್ಕೆ ನಿಲ್ಸೋದನ್ನ ಕೊಡೋದಕ್ಕೆ ನಾವು ಬೇಕಾ? ಈ ತರದ ಒಂದು ಪ್ರಶ್ನೆಗಳನ್ನ ತಗೊಂಡು ಅವ್ರನ್ನ ಬಹಳ ಕಷ್ಟ ಆಗ್ತಾ ಇದೆ. ಇದನ್ನ ಮಾಡಬಾರ್ದು. ಯಾಕಂತಂದ್ರೆ ಈ ಮೀನ್ ಜಾಬ್ಸ್ ಏನಿದೆ ಅದಕ್ಕೆಲ್ಲ ನಾವು ಈ ತರದ ಒಂದು ಅಸಿಸ್ಟೆನ್ಸ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅಸೆಟ್ ಕ್ರಿಯೇಷನ್ಗೆ ಇವ್ರನ್ನ ಈ ಯೂತ್ಫುಲ್ ಏಜ್ ಅಲ್ಲಿ ಇವ್ರನ್ನ ನಾವು ಉಪಯೋಗಿಸ್ಕೊಬೇಕು. ಇವ್ರನ್ನ ಉಪಯೋಗಿಸ್ಕೊಂಡು ಏನಾದ್ರೂ ಒಂದು ಕಾರ್ಯಕ್ರಮ ಮಾಡ್ಬೇಕಂತ. ನೀವು ನೋಡಿ, ಯಾವುದೇ ಸರ್ಕಾರ ಈ ಕಳೆದ ಒಂದು 20 ವರ್ಷ ಇರ್ಬೋದು, ಇಲ್ಲ ಒಂದು 5-6 ಟರ್ಮ್ ಇಂದ ನಾನು ನೋಡ್ತಾ ಇದ್ದೀನಿ, ಅಗ್ರಿಕಲ್ಚರ್ ಬಗ್ಗೆ ಫೋಕಸ್ ಇಲ್ಲ. ಯಾಕಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅವನಿಗೆ ವ್ಯವಸಾಯದ ಬಗ್ಗೆ ಲಾಭದಾಯಕವಾಗಿ ಮಾಡಿದ್ರೆ ಅಲ್ಲೇ ಎಷ್ಟೋ ಜಾಬ್ ಕ್ರಿಯೇಷನ್ ನಾವು ಮಾಡಬಹುದು, ವ್ಯಾಲ್ಯೂ ಅಡಿಷನ್ ಮಾಡಬಹುದು, ಮಾರ್ಕೆಟೈಸೇಷನ್ ಮಾಡಬಹುದು. ಜಸ್ಟ್ ಮಾತಾಡ್ತೀನಿ ಇಲ್ಲಿ ಒಂದು ನಿಮಿಷ ಮಹೇಶ್ ಅವರು, ಜಸ್ಟ್ ಮಾತಾಡ್ತೀನಿ. ಆದ್ರೆ ಅವ್ರು ಹೇಳಿದಕ್ಕೆ ಆಡ್ ಮಾಡ್ತಾ ಬಂದು ಏನು ಅವ್ರು ಏನು ಹೇಳಿದ್ರು, ಕಳೆದ ಒಂದು 9 ವರ್ಷದಲ್ಲಿ ಇನ್ಸೆಂಟಿವ್ ಸಪೋರ್ಟ್ ಪ್ರೊಡಕ್ಷನ್ಸ್ ಅಂತ ಏನು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದೆ, ಇದ್ರ ಆಧಾರದ ಮೇಲೆ ದೇಶದೊಳಗಡೆ 100 ಉದ್ಯೋಗಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು. ಅದ್ರ ಆಧಾರದ ಮೇಲೆ
ಒಂದೊಂದು ಕಂಪನಿಗಳು ಕೂಡ ಪ್ರೊಡಕ್ಷನ್ ಅನ್ನ ಮಾಡ್ತಕ್ಕಂಥ ದಿಶೆ ಒಳಗಡೆ ಲಾಭ ಮಹೇಶ್ವರ್ ಮಾತಾಡ್ತೀನಿ. ಆದ್ರೆ ಕೇಶವರ್, ಈಗ ಇಲ್ಲಿ 2,000 ರೂಪಾಯಿ ಕೊಡುವಂತ ವಿಚಾರಕ್ಕೆ 3,000 ರೂಪಾಯಿ ಕೊಡುವಂತ ವಿಚಾರಕ್ಕೆ ಬಂದಾಗ, ಈಗ ಉದಾಹರಣೆಗೆ ಗ್ರಾಮೀಣ ಭಾಗದ ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಡಿಗ್ರಿ ಮುಗಿಸಿದ ಮೇಲೆ ನಾನು ಮನೇಲೇ ಕೆಲಸ, ತನ್ನ ಜಮೀನು ನೋಡ್ಕೊಳ್ಳುವಂಥದ್ದನ್ನೇ ತಾನು ಮಾಡ್ತೀನಿ ಅಂತ ಹೇಳಿ ಫಿಕ್ಸ್ ಆಗಿರ್ತಾನೆ ಅಂತ. ಸರ್ಕಾರ 2,000 ರೂಪಾಯಿ ಕೊಡುತ್ತೆ ಅಂತ ಹೇಳಿದಾಗ ಆತ ಅಪ್ಲೈ ಮಾಡ್ತಾನೆ. 2 ವರ್ಷಗಳ ಕಾಲ ಆತನಿಗೆ ಸರ್ಕಾರ ಸುಮ್ಮನೆ 3,000 ರೂಪಾಯಿ ಕೊಡ್ತಾ ಇರುತ್ತೆ. ಅದರ್ವೈಸ್ ಕೂಡ ಆತ ಇವರು ಈಗ ಏನೇ ಸ್ಕೀಮ್ ಇವ್ರು ತಂದ್ರು ಕೂಡ ಈಗ ಕೊನೆಗೆ ಇವ್ರು ಏನು ಹೇಳ್ಬೋದು, PF, ESI ಇವುಗಳ ವ್ಯಾಪ್ತಿಗಳನ್ನ ಮಾನದಂಡ ಅಂತ ಹೇಳ್ಕೊಳ್ತಾರೆ. ಅದು ಯಾವ ಮಾನದಂಡ ವ್ಯಾಪ್ತಿಗೂ ಆತ ಬರೋದಿಲ್ಲ. ಹಂಗಾರೆ ಅವನಿಗೆ 3,000 ರೂಪಾಯಿ ಯಾಕೆ ಕೊಡ್ತಾರೆ? ಅದ್ರ ಬದಲಿಗೆ ಆತನಿಗೆ ಕೃಷಿಯಲ್ಲಿ ನೀನು ಹೆಂಗೆ ಪ್ರಗತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಮಾಡೋದ್ರ ಕಡೆಗೆ ಏನಾದ್ರು ಸರ್ಕಾರ ಯೋಚನೆ ಮಾಡ್ಬೋದಾಗಿತ್ತಲ್ಲ ಅಂತ. ಮಾಡುತ್ತೆ ಖಂಡಿತ. ಈ ಥರದ್ದೊಂದು ಯೋಚನೆ ಮಾಡಿದ್ರೆ ಈ ಫಲ ನಿಜವಾಗ್ಲೂ ಸಿಗುತ್ತೆ. ಈಗ ಯಾವ ಫೀಲ್ಡ್ಗೆ ಅವ್ನಿಗೆ ಆಸಕ್ತಿ ಇದೆ ಆ ಫೀಲ್ಡಲ್ಲಿ ಇವರು ಟ್ರೈನಿಂಗ್ ಸೆಂಟರ್ಸ್ನ ಇವನ್ ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಆಗಲಿ ಅಥವಾ ಸ್ಟೇಟ್ ಗೌರ್ಮೆಂಟೇ ಶುರು ಮಾಡಿ ಸುಮಾರು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸ್ಟೇಟ್ದು ಇದೆ. ಅದ್ರ ಜೊತೆಗೆ ಒಂದು ಟೈಅಪ್ ಮಾಡಿ ಹುಡುಗರಿಗೆ ಹೆಲ್ಪ್ ಮಾಡಿದ್ರೆ ಖಂಡಿತ ಇದು ಯೂಸ್ ಆಗುತ್ತೆ. ಈಗ ಅವ್ನು ಕೃಷಿ ಮಾಡಲಿ, ಇಂಡಸ್ಟ್ರಿಗೆ ಹೋಗ್ಲಿ, ಸರ್ವಿಸ್ಗೆ ಹೋಗ್ಲಿ, ಆ ಮೂರರಲ್ಲೂ ಅವ್ನಿಗೆ ಬೇಕಾದಂಥ ಟ್ರೈನಿಂಗ್ ಕೊಟ್ಟರೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದೊಡ್ಡ ಮಟ್ಟದಲ್ಲಿ ಇವನ್ ಅಗ್ರಿಕಲ್ಚರಲ್ಲಿ ಯೂಸ್ ಮಾಡ್ಕೋಬಹುದು. ಆ ಥರದ್ದು ಅವ್ನಿಗೆ ಟ್ರೈನ್ ಮಾಡಲಿ. ಆ ಥರ ಟ್ರೈನ್ ಮಾಡಿದಾಗ ಅವ್ನು ಖಂಡಿತವಾಗಿಯೂ 3,000 ಇವತ್ತು ನಾವು ಸರ್ಕಾರ ಕೊಟ್ಟರೆ ನಾಳೆ ಅದನ್ನು 30,000 ವಾಪಸ್ ಎಕಾನಮಿಗೆ ಕೊಡ್ತಾನೆ. ಸೊ ಆ ಥರ ನಾವು ಮಾಡಬೇಕು. ಈಗೇನಾಗಿದೆ, ಇನ್ನೊಂದು ಕಾನ್ಸೆಪ್ಟ್ ಇದೆ ಇಲ್ಲಿ, ಯೂತ್ ನೀಟ್ ಅಂತ ಕರಿತೀವಿ ನಾವಿದು. ಅಂದರೆ ಯೂತ್ ನಾಟ್ ಇನ್ ಎಜುಕೇಶನ್, ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ಅಂತವ್ರಿಗೆ ನಾವು ಈ 3,000 ಕೊಡ್ತಾ ಇರೋದು. ಇವನ್ಗೆ ನಾವು ಟ್ರೈನಿಂಗ್ ಮಾಡು ಅಂತ ಕೊಡಬೇಕು ನನ್ನ ಪ್ರಕಾರ. ನಾನು ಆಯ್ತು ಎಜುಕೇಶನ್ ಆಗೋಗಿದೆ, ಎಂಪ್ಲಾಯ್ಮೆಂಟ್ ಇಲ್ಲ, ಟ್ರೈನಿಂಗ್ಗಳು ಇಲ್ಲ ಅಂತಂದವ್ರಿಗೆ ಕೊಡಬಾರ್ದು. ಸೊ ನಾವು ನೀಟನ್ನ ಫಾಲೋ ಮಾಡಿದ್ರೆ ನೀಟಾಗಿ ಅವಾಗ ಖಂಡಿತ ಕರೆಕ್ಟ್ ಆಗಿ ಸಕ್ಸಸ್ಫುಲ್ ಆಗುತ್ತೆ. ಇದು ಅದೇನು ಅಂತಂದ್ರೆ ಮತ್ತೆ ಯೂತ್ನ ನಾವು ಎನ್ಗೇಜ್ ಮಾಡಬೇಕು. ಈ ಯೂತ್ ಅಂದ್ರೆ ಗ್ರಾಜುಯೇಟ್ ಆಗಿರ್ತಾನೆ, ಅವ್ರನ್ನ ಯಾವ ತರ ಎನ್ಗೇಜ್ ಮಾಡಬೇಕು ಅಂದ್ರೆ ಎಕನಾಮಿಕಲಿ ಎನ್ಗೇಜ್ ಮಾಡಬೇಕು. ಎಕನಾಮಿಕಲಿ ಎನ್ಗೇಜ್ ಮಾಡಬೇಕು ಅಂದ್ರೆ ಅವನ ಪ್ರೊಡಕ್ಟಿವಿಟಿ ಎನ್ಹಾನ್ಸ್ ಮಾಡುವಂತಹ ಕಡೆ ಗಮನ ಕೊಟ್ರೆ ಈ 3,000 ಆಗಲಿ 1,500 ಆಗಲಿ ಖಂಡಿತ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇಲ್ಲ ಅಂದ್ರೆ ಬ್ಯಾಕ್ ಫೈರ್ ಆಗುತ್ತೆ. ಒಂದ್ ನಿಮಿಷ, ಈಗ ಸರ್ಕಾರ ಹೇಳ್ತಾ ಇದೆ, ಹೌದು ನಾವು 2 ವರ್ಷವರೆಗೆ ಕೊಡ್ತೀವಿ ಅಂತ. 2 ವರ್ಷ ಹಾಗೆ ನಾವು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಬೇಕಂತ ಎಲ್ಲ ಪ್ರಯತ್ನವನ್ನ ಸರ್ಕಾರ ಮಾಡುತ್ತೆ. ಸರ್ಕಾರ ಎಷ್ಟು ಮಟ್ಟಿಗೆ ಮಾಡುತ್ತೆ, ಎಷ್ಟು ಅವಕಾಶ, ಇದೆಲ್ಲವೂ ಕೂಡ ಚರ್ಚೆ ವಿಚಾರಗಳು ಮುಂದಿನ 2 ವರ್ಷಗಳು. ಆದ್ರೆ 2 ವರ್ಷ ನೀವು ಆತನಿಗೆ 3,000 ರೂಪಾಯಿ ಕೊಡ್ತಾ ಕೂತ್ಕೊಂಡ್ರೆ 2 ವರ್ಷ ನಂತರ ಆತ ಆ 3,000 ರೂಪಾಯಿ ಇದ್ದಕ್ಕಿದ್ದಂಗೆ ನಿಂತು ಹೋದಾಗ ಅವ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಹಂಗಾಗಿ ಅದ್ರ ಒಳಗಡೆ ಆತನನ್ನ ಉದ್ಯೋಗಿ ಮಾಡೋದ್ರ ಕಡೆ ಯಾವುದೇ ಒಂದು ಮಾರ್ಗಸೂಚಿ ಇಲ್ಲದೆ, ರೋಡ್ ಮ್ಯಾಪ್ ಇಲ್ಲದೆ ಇರ್ತಕ್ಕಂಥ ಒಂದು ಜುಂಬಲ ಇದು, ಒಂದು ಎಲೆಕ್ಷನ್ಗೆ ಮಾಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ಇದರಲ್ಲಿ ಯಾವುದೂ ಕೂಡ ಒಂದು ಕ್ಯಾಪಿಟಲ್ ಅಂದರೆ ಇದರಿಂದ ಬೆಳವಣಿಗೆಗೆ ಅವರು ಒಂದು ದಾರಿ ಕೂಡ ಈ ಒಂದು ಪ್ರಕ್ರಿಯೆ ಒಳಗಡೆ ಇಲ್ಲ. ನಿಮಗೆ ಉದ್ಯೋಗ ಇಲ್ಲ ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದರು ಅಂತ ಹೇಳಿದ್ರೆ, ಕಳೆದ 7 ವರ್ಷದಲ್ಲಿ 73% PF ಅಕೌಂಟ್ಸ್ ಜಾಸ್ತಿ ಆಗಿದ್ದಾವೆ, ಪ್ರಾವಿಡೆಂಟ್ ಫಂಡ್ ಅಕೌಂಟ್ ಜಾಸ್ತಿ ಆಗಿದ್ದಾವೆ. ಸುಮ್ಮನೆ ಆಗೋದಿಲ್ಲ. ಯಾವ ಎಂಪ್ಲಾಯ್ಡ್ ESI ಕಾರ್ಡ್ಗಳು ಮಾಡತಂಥ ಸಂದರ್ಭದಲ್ಲಿ ಹೇಗೆ ಅದು 74% ಜಾಸ್ತಿ ಆಯಿತು? ಎಲ್ಲರೂ ಒಂದು ಉದ್ಯೋಗ ಮಾಡಬೇಕಲ್ವಾ? ನೋಡಿ, ಈ ದೇಶದ ಒಳಗಡೆ ಗತಿಶೀಲ ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಮಾಡಿ ಎಲ್ಲ ಆಯಾಮದಲ್ಲೂ ಕೂಡ ದೇಶವನ್ನು ಬೆಳವಣಿಗೆ ಮಾಡೋ ದಿಶೆ ಒಳಗಡೆ ನಾವು 10 ಲಕ್ಷ ಕೋಟಿ ರೂಪಾಯಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರೋಂಥದ್ದು. ಒಂದಲ್ಲ ಎರಡಲ್ಲ, 10 ಲಕ್ಷ ಕೋಟಿ ರೂಪಾಯಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರೋದು. ಅದ್ರ ಫಲ ಸಿಗ್ತಿದೆ. ನಾನು ಸರ್ಕಾರಕ್ಕೆ ಅಪೇಕ್ಷೆ ಮಾಡ್ತಾ ಇರೋದು ಕರ್ನಾಟಕಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥದ್ದು ಬಿಮಾರಿ ಸ್ಟೇಟ್ಸ್ ಅಲ್ಲ. ಕರ್ನಾಟಕ ಅಂತಕ್ಕಂಥದ್ದು ಒಂದು ಅಭಿವೃದ್ಧಿ ಇರ್ತಕ್ಕಂಥ 1 ಟ್ರಿಲಿಯನ್ ಎಕಾನಮಿಗೆ ರೋಡ್ ಮ್ಯಾಪ್ ತಯಾರು ಮಾಡಿದಂಥ ರಾಜ್ಯ ಕರ್ನಾಟಕ. ನಮ್ಮದು ಕಾಂಟ್ರಿಬ್ಯೂಷನ್, ನಾವೇನು 5 ಟ್ರಿಲಿಯನ್ ಮಾಡಬೇಕು, ಉತ್ತರ ಪ್ರದೇಶ ಬಿಟ್ಟ ಮೇಲೆ ಇನ್ನೊಂದು ರಾಜ್ಯ ಯಾವುದಪ್ಪ ಅಂತಂದರೆ ಕರ್ನಾಟಕ 1 ಟ್ರಿಲಿಯನ್ ಎಕಾನಮಿ ಮಾಡಬೇಕು ಅಂತ. ನೀವು ಈ ಥರ ಹೋದರೆ ಎಲ್ಲಕ್ಕೆ ಸಾಧ್ಯ? ನಾನ್ ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ಗೆ ನೀವು ಈ ಥರ ನಮ್ಮ ಚುನಾವಣೆಗೆ ಲಾಭ ಆಗುತ್ತೆ ಅನ್ನೋಕ್ಕೋಸ್ಕರ ಎಲ್ಲಿ ತಕ್ಕ ಮಾಡಬಲ್ರಿ ನೀವು? ಲೋಕಸಭಾ ನಾನು ಒಂದು ಮಾತು ಹೇಳಿ ಅವ್ರು ಕೊಡ್ತೀನಿ, ನಟರಾಜ್ ಗೌಡ್ರೆ, ನಿನ್ನೆ ದಿನ HK ಪಾಟೀಲ್ರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಹತ್ರ ಈ ಗ್ಯಾರಂಟಿಯಿಂದ ಯಾವುದೇ ಬೆಳವಣಿಗೆಗೆ ಫಂಡ್ ಇಲ್ಲ. ಸುರೇಶ್ ಅವರು ಮಂತ್ರಿಗಳು ಅವ್ರು ಕೊಟ್ಟಿದ್ದಾರೆ. ನಮಗೆ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಎಲ್ಲ ದರ ಜಾಸ್ತಿ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ ಅಂದ್ರೆ ಎಲ್ಲಿ ತಲುಪಿಸಿದ್ರು? ಯಾರು ಕೇಳಿದ್ರು ನಿಮ್ಮನ್ನ? ಇದೇ ಯಾರು ಕೇಳಿದ್ರು ನಿಮ್ಮನ್ನ? ಈಗ ಯಾರು ಕೇಳಿದ್ರು ಎಷ್ಟುವರೆಗೆ ನೀವು ದುಡ್ಡು ಕೊಡ್ತಾ ಹೋಗ್ತೀರಿ? ಇರ್ಬೋದು ಇದು 250 ಕೋಟಿ 350 ಕೋಟಿ ರೂಪಾಯಿಯ ಸ್ಕೀಮೇ ಇರ್ಬೋದು. ಆದ್ರೆ ಅಷ್ಟು ಹಣವನ್ನು ಕೂಡ ನೀವು ತೆರಿಗೆದಾರರ ಹಣವನ್ನೇ ಕೊಡ್ತಾ ಇದ್ದೀರಿ. ಆ ಹಣ ಹಿಂಗೆ ವಾಪಸ್ ರಿಟರ್ನ್ ಬರುತ್ತೆ ಅನ್ನುವಂಥದ್ದು. ಈಗ 3,000 ಹೆಂಗೆ ಬಳಕೆ ಆಗುತ್ತೆ, 1,500 ಹೆಂಗೆ ಬಳಕೆ ಆಗುತ್ತೆ, ಮತ್ತೆ ಅದ್ರ ಜೊತೆಗೆ ಅಭಿವೃದ್ಧಿ ಕೆಲಸಗಳು ಎಲ್ಲಿಂದ ದುಡ್ಡು ತರ್ತೀವಿ? ಈಗ ಕೇಶವ್ ಅವರು ಚೆನ್ನಾಗಿ ಹೇಳಿದರು. ನೋಡಿ, ಗ್ರಾಮೀಣ ಕರ್ನಾಟಕ ಇವತ್ತು ಕೂಡ ಇಲ್ಲಿ 2 ಥರ ಇದೆ, ಪ್ರೀ ಕೋವಿಡ್, ಪೋಸ್ಟ್ ಕೋವಿಡ್. ಪ್ರೀ ಕೋವಿಡಲ್ಲಿ ನೀವು ಡಿಮಾನಿಟೇಷನ್ನು GST ಇಂಪ್ಲಿಮೆಂಟೇಷನಿಂದ ಉದ್ಯೋಗ ಸೃಷ್ಟಿ ಆಯಿತು ಅಂತ ಯಾರು ಅಂದರೆ ಅದಕ್ಕಿಂತ ದೊಡ್ಡ ಬೇರೆ ಇರೋಲ್ಲ, ಸಾಧ್ಯನೇ ಇಲ್ಲ.
GST ಇಂಪ್ಲಿಮೆಂಟೇಷನಿಂದ 8 ಲಕ್ಷ ಉದ್ಯಮಿಗಳು ಉದ್ಯಮವನ್ನು ಮುಚ್ಚಿದ್ರು, 50 ಲಕ್ಷ ಉದ್ಯೋಗಿಗಳು ಉದ್ಯೋಗವನ್ನು ಕಳ್ಕೊಂಡ್ರು. ಅದು GST ಇಂಪ್ಲಿಮೆಂಟೇಷನಿಂದ. ಪೋಸ್ಟ್ ಕೋವಿಡ್ ಸುಮಾರು 4 ಕೋಟಿ ಜನ ಅಸಂಘಟಿತ ಕಾರ್ಮಿಕರಾಗಲಿ ಸಂಘಟಿತ ಕಾರ್ಮಿಕರಾಗಲಿ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ. ಇದು ಅಂಕಿಅಂಶ. ಈ ಸಮಯದಲ್ಲಿ ಆ ಯುವಕರಿಗೆ ಅನುಕೂಲ ಆಗುವಂಥ ಯೋಜನೆ ಏನು ಮಾಡಕ್ಕೆ ಸಾಧ್ಯ? ಒಂದು, ಅವರಿಗೆ ಕೌಶಲ್ಯ ಅಭಿವೃದ್ಧಿ ಮಾಡಬೇಕು. ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳಿಂದಾಗಿ ಬಂಡವಾಳ ಹೂಡಿಕೆ ಬರದಲೆ, ಉದ್ಯೋಗಗಳು ಸೃಷ್ಟಿಯಾಗದಲೆ ಯುವಕರು ಹೈರಾಣಾಗಿದ್ದಾರೆ. ಅದಕ್ಕೆ ನೀವು 45 ವರ್ಷದ ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗಿದೆಯಲ್ಲ, ಅಂಕಿಅಂಶ ಇದೆಯಲ್ಲ, NSS ಅಂಕಿಅಂಶ, CMI ಅಂಕಿಅಂಶ ಇದೆಯಲ್ಲ, ಅವನ್ನ ನೋಡಿ ಸಾಕು. ಈ ಸಮಯದಲ್ಲಿ ಯುವಕರಿಗೆ ಅನುಕೂಲ ಮಾಡಿಕೊಡ್ಬೇಕಾದ ಹೊಣೆಗಾರಿಕೆ ಸರ್ಕಾರಗಳದ್ದು. ಆ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಒಂದು, ಯಾಕಪ್ಪ ಅವ್ರಿಗೆ 3,000 ಕೊಟ್ಟರೆ ಉದ್ಯೋಗ ಬಂದ್ಬಿಡ್ತಾ? ಇಲ್ಲ, 3,000 2 ವರ್ಷದವರೆಗೆ 6 ತಿಂಗಳು ಜಾಬ್ ಸಿಕ್ಕರೆ ನಿಲ್ಲಿಸ್ತೀವಿ. ಹೆಂಗೆ ನಮ್ಗೆ ಗೊತ್ತಾಗುತ್ತೆ? ನಾವು ಅವ್ರು ರಿಜಿಸ್ಟರ್ ಮಾಡ್ಕೊತಾ ಇದ್ದಾರೆ. ನಮಗೆ 6 ಲಕ್ಷ ಜನ ರಿಜಿಸ್ಟರ್ ಮಾಡ್ಕೊಂಡವ್ರಿಗೆ ಮಾತ್ರ ಹೋಗೋದಣ. ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ನೋಡಪ್ಪ ಕೌಶಲ್ಯ ಅಭಿವೃದ್ಧಿಯನ್ನು ನಾವು ನಿಮ್ಗೆ ಕೌಶಲ್ಯವನ್ನು ಕೊಡ್ತೀವಿ ಉಚಿತವಾಗಿ. ನೀವು ಕೈಗಾರಿಕಾ ವಲಯಕ್ಕೆ ಹೋಗ್ತಿರೋ ಅಥವಾ ಸೇವಾ ವಲಯಕ್ಕೆ ಹೋಗ್ತಿರೋ ನಿಮ್ಮ ಆಯ್ಕೆ. ನಿಮ್ಮ ಶಿಕ್ಷಣಕ್ಕೆ ತಕ್ಕಂತೆ ಕೌಶಲ್ಯವನ್ನು ನಾವು ಕೊಟ್ಟು ಕಡ್ಡಾಯ ಕೊಟ್ಟೆ ಕೊಡ್ತೀವಿ. ಈಗ ಉಚಿತವಾಗಿ ಕೊಡ್ತೀವಲ್ಲ, ಅದೇನು ಅವ್ರೇನು ದುಡ್ಡು ಕೊಡ್ಬೇಕಾದಿಲ್ವಲ್ಲ. ಕೆಲ್ಸಕ್ಕೆ ಹೋಗೋವರೆಗೂ ನೀವು ಬಂದು ಕಲ್ತ್ಕೊಳ್ಳಿದ್ದ ಉಚಿತವಾಗಿ ಕೊಡ್ತೀವಿ. KVTSDC, ಕರ್ನಾಟಕ ವೆಕೇಶನ್ ಟ್ರೈನಿಂಗ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಅದು ಇಡೀ ರಾಜ್ಯದಲ್ಲಿ ಎಲ್ಲಾ ತಾಲೂಕುಗಳಲ್ಲಿ QNS ಅಂತ ಒಂದು ಸೆಂಟರ್ಗಳನ್ನು ಹೊಂದ್ಕೊಂಡಿದೆ. ಅಲ್ಲಿ ಉಚಿತವಾಗಿ ತರಬೇತಿ ಕೊಟ್ಟು ಅವ್ರಿಗೆ ಇಂಡಸ್ಟ್ರಿ ರೆಡಿ ಮಾಡಿ ಅವ್ರಿಗೆ ಜಾಬ್ ಕೊಡಿಸೋ ಹೊಣೆಗಾರಿಕೆ ಸರ್ಕಾರದ್ದು. ತಗೊಂಡಿದೀವಿ ನಾವು ಹೊಣೆಗಾರಿಕೆಯನ್ನ. ಅವರಾಗ ಅವರೇ ಹುಡುಕೊಂಡ್ರೆ ಅದು ಒಳ್ಳೇದು. ಇಲ್ಲ, ನಾವು ಕೂಡ ಹುಡುಕಿ ಅವ್ರಿಗೆ ಜಾಬನ್ನ, ಅವ್ರಿಗೆ ಹೊಂದಾಣಿಕೆ ಆಗೋದು ಜಾಬನ್ನ, ಅವರ ಶಿಕ್ಷಣ ಮತ್ತೆ ಕೌಶಲ್ಯಕ್ಕೆ ತಕ್ಕಂಥ ಉದ್ಯೋಗವನ್ನು ಕೊಡಿಸೋ ಹೊಣೆಗಾರಿಕೆ ನಾವು ತಗೊಂಡಿದ್ದೀವಿ. ಅದೇ ಈ ಯುವ ನಿಧಿ. ಇದೇನು ಗೊತ್ತಾ, ಇದನ್ನ ನೀವು ಹಳದಿ ಕಣ್ಣಲ್ಲಿ ನೋಡುವಂಥ BJPಗರು ನೋಡ್ತಾ ಇರ್ತಾರೆ. ಆದರೆ ಇದನ್ನ ಮಾಡೆಲ್ ಆಗಿ ತಗೊಂಡು ಕೇಂದ್ರ ಸರ್ಕಾರಕ್ಕೂ ಅಪ್ಲೈ ಮಾಡ್ಕೋಬೇಕು. BJP 17 ಸ್ಟೇಟ್ ಅಲ್ಲಿ ಇದೀವಿ ಅಂತಾರಲ್ಲ, ಅಲ್ಲೂ ಇದನ್ನ ಅಪ್ಲೈ ಮಾಡ್ಕೋಬೇಕು. ಯುವಕರ ಭವಿಷ್ಯ ಬಹಳ ಮುಖ್ಯ. ಯುವಕರ ಭವಿಷ್ಯ ಕಟ್ಟಕ್ಕೆ BJPಗರು ಕೈ ಜೋಡಿಸ್ಬೇಕು. ಶಿವಕುಮಾರ್ ಅವರೇ, ಕಡೆದಾಗಿ ತಾವೇನ್ ಹೇಳ್ತೀರಿ? ಈಗ ಸರ್ಕಾರ ಈ ರೀತಿ ಅಂತ ಒಂದು ರೋಡ್ ಮ್ಯಾಪ್ ಅನ್ನು ಇಟ್ಕೊಂಡಿದೆ. ನಾವು ಹಿಂಗೆ ಅವ್ರಿಗೆ ಸ್ಕಿಲ್ ಹೆಚ್ಚಿಸ್ಕೊಳ್ಳೋದಕ್ಕೆ ಬೇಕಾದಂತ ಒಂದು ಟ್ರೈನಿಂಗ್ ಅನ್ನು ಕೊಡ್ತೀವಿ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ನೋಡಿ, ಸರ್ಕಾರ ಒಂದು ರೋಡ್ ಮ್ಯಾಪ್ ಇಟ್ಕೊಂಡು ಬೇಕಾಗಿರೋದು, ಅದು ಯಾವುದೇ ಸರ್ಕಾರ ಆಗಿದೆ ಇಡ್ಬೇಕು ಒಂದು ರೋಡ್ ಮ್ಯಾಪ್. ಬಟ್ ಅಟ್ ದಿ ಸೇಮ್ ಟೈಮ್ ಇವರು ಎಂಡ್ ಆಫ್ ದಿ ಡೇ, ಅಂದ್ರೆ 1 ವರ್ಷ ಈ ಕಾರ್ಯಕ್ರಮ ಲಾಂಚ್ ಮಾಡಿ 1 ವರ್ಷ ನಂತರ ಇವರು ಒಂದು ಆಡಿಟ್ ರಿಪೋರ್ಟ್ ಕೊಡ್ಬೇಕು ಇಡೀ ಸಮುದಾಯಕ್ಕೆ. ಎಷ್ಟು ಜನ ಇಂಡಸ್ಟ್ರಿಯಲ್ಲಿ ಎಷ್ಟು ಕೊಟ್ಟಿದೀವಿ, ಇಲ್ಲಾಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಎಷ್ಟು ಕೊಟ್ಟಿದೀವಿ ಅಂತ ಇವ್ರು ಕೊಡದೆ ಹೋದ್ರೆ ದುಡ್ಡು ಪೋಲ್ ಆಗುತ್ತೆ. ಅಕಸ್ಮಾತ್ ಅದ್ ಕೊಟ್ರೆ ಅವ್ರದೊಂದು ಜುಡಿಷಿಯಸ್ ಆರ್ಗ್ಯುಮೆಂಟ್ ನಾವು ಒಪ್ಬೇಕಾಗುತ್ತೆ. ಇನ್ ಕೇಸ್ ಏನಾದ್ರೂ ಈ ತರದೊಂದು ಮಿಸ್ಟೇಕ್ ಆದ್ರೆ, ಏನು ಸಮಾಜವಾದಿ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಆಶ್ವಾಸನೆ ಕೊಟ್ಟು ಹೆಂಗೆ ಜನಗಳಿಂದ ರಿಜೆಕ್ಟ್ ಆಯ್ತು ಅನ್ನೋದನ್ನ ಗಮನದಲ್ಲಿ ಇಟ್ಕೊಬೇಕು. ಯಾಕಂತಂದ್ರೆ ಇದೇ ತರದ ಒಂದು ಅಶ್ಯೂರೆನ್ಸ್ ನ ಕೊಟ್ಟಿದ್ರು, ನಾವು ಅನ್ಎಂಪ್ಲಾಯ್ಡ್ ಯೂತ್ಗೆ ಇಷ್ಟು ದುಡ್ಡು ಕೊಡ್ತೀನಿ ಅಷ್ಟು ದುಡ್ಡು ಕೊಡ್ತೀನಿ ಅಂತ. ಅಲ್ಲಿ ಏನಾಯ್ತು ಸಮಸ್ಯೆ? ಆ ತರದ ಒಂದು ಮಿಸ್ಟೇಕ್ಸ್ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಬೇವಿನ ಗಿಡ ನೆಟ್ಟು ಮಾವಿನ ಹಣ್ಣನ್ನ ನಿರೀಕ್ಷೆ ಮಾಡಕ್ ಆಗೋದಿಲ್ಲ. ಬೇವಿನ ಗಿಡ ನೆಟ್ಬಿಟ್ಟು ಮಾವಿನ ಗಿಡ ಹಣ್ಣನ್ನ ನಿರೀಕ್ಷೆ ಮಾಡಕ್ ಆಗಲ್ಲ. ಯಾವುದೇ ದಿಕ್ಕು ದೆಸೆ ಇಲ್ದಿರ್ತಕ್ಕಂತ ಒಂದು ಕಾರ್ಯಕ್ರಮ ಹಾಕೊಂಡು ಫಲ ಕೊಡತ್ತೆ ಅಂತ ಬಯಸಿದ್ರೆ ಒಂದು ಫರ್ಟೈಲ್ ಎಕ್ಸೈಸ್ ಅಷ್ಟೇ. ಯಾವ ಒಂದು ಸಣ್ಣ ಪ್ರಯತ್ನದಲ್ಲೂ ಲಾಭ ಇಲ್ಲ. ಹಾಜರಾಗ್ತೀರಿ? ನಮಸ್ಕಾರ. ವಸ್ತುನಿಷ್ಠ ಡಿಬೇಟ್.